ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಅಧಿಕ ಮಾಸದ ವಿಶೇಷ ಪುಣ್ಯಕರವಾಗಿರತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಈ ಜ್ಞಾನಯಜ್ಞ ಕಾರ್ಯಕ್ರಮವು ಕೂಡ ಅತ್ಯಂತ ಮಹತ್ವವಾಗಿರತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿದಂಗೆ ಜ್ಞಾನಕ್ಕೆ ಸದೃಶವಾಗಿರತಕ್ಕಂಥದ್ದೇ ಇಲ್ಲ. ಭಗವಂತ ಜ್ಞಾನ ಕಾರ್ಯಕ್ಕೆ ಮೆಚ್ಚಿಕೊಂಡಷ್ಟು ಇನ್ನು ಉಳಿದ ಕಾರ್ಯಗಳಿಗೆ ಅಷ್ಟು ಮೆಚ್ಚಿಕೊಳ್ಳಲಾರ. ಆ ದೃಷ್ಟಿಯಿಂದ ಈ ಸಂದರ್ಭದಲ್ಲಿ ಮಾದಿನೂರು ವಿಷ್ಣುತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಮಾಸಪರ್ಯಂತರವಾಗಿ ಭಾಗವತ ಜ್ಞಾನಯಜ್ಞ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಮೂರನೆಯ ದಿವಸದ ಅವಧಿ ಪ್ರಥಮ ಸ್ಕಂದ ನಿನ್ನೆ ಮತ್ತು ಮೊನ್ನೆ 4 ಅವಧಿಗಳಲ್ಲಿ ಆಯಿತು. ಅಂದರೆ ಈ ಒಂದು ದ್ವಿತೀಯ ಸ್ಕಂದ 5ನೇ ಅವಧಿ ಮೊದಲನೆಯ ಒಂದು ಭಾಗ ಇವತ್ತಿನ ದಿವಸ ಪ್ರಾರಂಭ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಮತ್ತು ಸಾಯಂಕಾಲ 5ವರೆಗೆ, ಮತ್ತು ನಾಳೆ ಬೆಳಗ್ಗೆ ಮತ್ತು ನಾಳೆ ಸಾಯಂಕಾಲ 5ವರೆಗೆ, ಸಮಯ ಮುಂಜಾನೆ 11 ಗಂಟೆ, ಸಾಯಂಕಾಲ 5ವರೆಗೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಈ ಒಂದು ಸಭೆಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಅಲ್ಲಲ್ಲಿ ಕೇಳ್ತಾ ಇರತಕ್ಕಂಥ ಶ್ರೋತೃಗಳಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರಪ್ರಥಮವಾಗಿ ಸ್ವಾಗತವನ್ನು ಮಾಡ್ತಾ, ಈ ಒಂದು 2ನೆಯ ಸ್ಕಂದದ ಭಾಗವತದ ಈ ಒಂದು ಜ್ಞಾನ ಕಾರ್ಯವನ್ನು ನಡೆಸಿಕೊಡ್ತಾ ಇರತಕ್ಕಂಥವರು ಪಂಡಿತ ಶ್ರೀ ಹರಿಯಾಚಾರ್ ಪೂಜಾರ್ ಮಾದಿನೂರು ಅಂಥೇಳಿ. ಅವರು ಮೂಲತಃ ಮಾದಿನೂರಿನ ವಿಷ್ಣುತೀರ್ಥರ ಅರ್ಚಕ ಮನೆತನದ ವಂಶೀಯರು. ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಸುಧಾದಿ ಗ್ರಂಥಗಳ ಅಧ್ಯಯನ ಮಾಡಿ ಕಳೆದ 2021ರಲ್ಲಿ ತಮ್ಮ ಸುಧಾ ಒಂದು ಪರೀಕ್ಷೆಯನ್ನು ಪೂರ್ಣಗೊಳಿಸಿ ವಿಶೇಷವಾಗಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮತ್ತು ಅವರ ಕರಕಮಲ ಸಂಜಾತರಾಗಿರತಕ್ಕಂಥ ವಿಶ್ವಪ್ರಸನ್ನ ತೀರ್ಥರ ಪರಮಾನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥ ಶ್ರೀಯುತರು ಇವತ್ತು ಮತ್ತು ನಾಳೆ ಈ ಒಂದು ಜ್ಞಾನಯಜ್ಞ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಕಂದವನ್ನು ಎಲ್ಲರಿಗೂ ಕೂಡ ಪಡಿಸಬೇಕು ಅಂಥೇಳಿ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತವ್ಯಸ್ತಯೋಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಹೃತಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಯಸ್ಯ ಪ್ರಚಂಡತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ
ಶ್ರೀಮಧ್ವಸನ್ಮತಪಯೋನಿಧಿ ಪೂರ್ಣಚಂದ್ರ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತೋ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೈಶ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತೆ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಅಧಿಕ ಮಾಸದ ಪರಮ ಪವಿತ್ರವಾದಂತಹ ಕಾಲದಲ್ಲಿ ಭಾಗವತದ ಶ್ರವಣಕ್ಕಿಂತ ನಾವೆಲ್ಲರೂ ಕೂಡ ಪರಮ ಭಾಗವತೋತ್ತಮರಾದಂತಹ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಸೇರಿದ್ದೇವೆ. ಹಿಂದಿನ 2 ದಿವಸಗಳ ಕಾಲ ಭಾಗವತದ ಪ್ರಥಮ ಸ್ಕಂದದ ಚಿಂತನೆಯನ್ನು ಮಾಡಿದ್ದೇವೆ. ಪ್ರಥಮ ಸ್ಕಂದದಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಪರೀಕ್ಷಿತ ಮಹಾರಾಜನಿಗೆ ತಕ್ಷಕನಿಂದಾಗಿ ಕಚ್ಚಿಸಿಕೊಂಡು ಸಾಯುವಂತಹ ಒಂದು ಪ್ರಸಂಗ ಬಂತು. ಅದಕ್ಕನುಗುಣವಾಗಿ ಅವನು ಎಲ್ಲವನ್ನು ಕೂಡ ತ್ಯಾಗ ಮಾಡಿ ಗಂಗಾ ನದಿಯ ತೀರದಲ್ಲಿ 1 ವಾರಗಳ ಕಾಲ ಅನಶನ ವ್ರತವನ್ನು, ಉಪವಾಸ ವ್ರತ ಕೈಗೊಂಡ. ಹೀಗೆ ಕೈಗೊಂಡಾಗ ಅಲ್ಲಿಗೆ ಯದೃಚ್ಛಯ ಅಂದರೆ ಪರಮಾತ್ಮನ ಇಚ್ಛೆಯಂತೆ ಅನೇಕ ಋಷಿಮುನಿಗಳೆಲ್ಲರೂ ಕೂಡ ಬರ್ತಾರೆ. ಅದೇ ರೀತಿಯಾಗಿ ಜ್ಞಾನಿಗಳಾದಂತಹ ಶುಕಾಚಾರ್ಯರು ಬಂದು ಅಲ್ಲಿಗೆ ಕೂತ್ಕೊಳ್ತಾರೆ. ಯಾವಾಗ ಶುಕಾಚಾರ್ಯರು ಅಲ್ಲಿಗೆ ಬಂದರೋ ಆವಾಗ ಅಲ್ಲಿದ್ದಂತಹ ಸಕಲ ಋಷಿಮುನಿಗಳು ಕೂಡ ಅವರಿಗೆ ಗೌರವವನ್ನು ಕೊಟ್ಟರಂತೆ. ಯಾಕೆಂದರೆ ಶುಕಾಚಾರ್ಯರು ಬಹಳ ದೊಡ್ಡ ಜ್ಞಾನಿಗಳು, ಸಾಕ್ಷಾತ್ ವೇದವ್ಯಾಸ ದೇವರ ಮಕ್ಕಳು. ಹಾಗಾಗಿ ಅವರಿಗೆ ಯೋಗ್ಯವಾದಂತಹ ಗೌರವವನ್ನು ಕೊಡಬೇಕು ಅಂತ ಸಕಲ ಋಷಿಮುನಿಗಳು ಕೂಡ ತಮ್ಮ ತಮ್ಮ ಆಸನದಿಂದಾಗಿ ಎದ್ದು ಅವರಿಗೆ ಉತ್ತಮವಾದಂಥ ಆಸನವನ್ನು ಕೊಡ್ತಾರೆ. ಆವಾಗ ಪರೀಕ್ಷಿತ ಮಹಾರಾಜ ಒಬ್ಬ ಜ್ಞಾನಿಗಳಿಗೆ ಸಲ್ಲಬೇಕಾದಂತಹ ಸಕಲ ವಿಧವಾದಂತಹ ಪೂಜೆಗಳನ್ನು, ಮರ್ಯಾದೆಗಳನ್ನು ಆ ಶುಕಾಚಾರ್ಯರಿಗೆ ಮಾಡ್ತಾನೆ. ಎಲ್ಲವನ್ನು ಕೂಡ ಮಾಡಿ ಕೊನೆಗೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಋಷಿ ಗುರುಗಳೇ, ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ ಯತ್ ಕರ್ತವ್ಯಂ ರಭಿಸ್ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ ಅಂತ ಮ್ರಿಯಮಾಣಸ್ಯ ಸರ್ವದ. ಮುನಿಗಳೇ, ಮರಣೋನ್ಮುಖನಾದಂತಹ ವ್ಯಕ್ತಿ, ಸಾವಿನ ಅಂಚಿನಲ್ಲಿ ಬಂದಿರುವಂತಹ ವ್ಯಕ್ತಿ ಏನನ್ನ ಮಾಡಬೇಕು ಅದನ್ನು ನನಗೆ ಉಪದೇಶ ಮಾಡಿ ಅಂತ ಕೇಳ್ತಾನೆ. ಯಚ್ಛ್ರೋತವ್ಯಂ ಅಥೋ ಜಾಪ್ಯಂ, ಏನನ್ನ ಮಾಡಬೇಕು, ಏನನ್ನ ಕೇಳಬೇಕು, ಏನನ್ನ ಜಪ ಮಾಡಬೇಕು, ಒಟ್ಟಿನಲ್ಲಿ ಏನೇನು ಮಾಡಬೇಕು ಪ್ಲಸ್ ಏನೇನು ಮಾಡಬಾರ್ದು ಅಂತ. ಹಾಗಾಗಿ ಅದೆಲ್ಲವನ್ನು ಕೂಡ ನನಗೆ ಉಪದೇಶವನ್ನು ಮಾಡಿ ಅನುಗ್ರಹ ಮಾಡಬೇಕು ಅಂತ ಪ್ರಥಮ ಸ್ಕಂದದ ಕೊನೆಯಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡಿರ್ತಾನೆ. ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ವರೀಯಾನೇಶ ತೇ ಪ್ರಶ್ನ ಕೃತೋ ಲೋಕಹಿತೋ ನೃಪ ಆತ್ಮವಿತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಶಿಯ ಪರಹ ಅಂತ ಮೊದಲನೇದಾಗಿ ಪ್ರಶಂಸೆಯನ್ನು ಮಾಡ್ತಾ ಇದ್ದಾರಂತೆ. ಯಾಕೆಂತಂದರೆ ಯಾವತ್ತೂ ಕೂಡ ಒಂದು ನಿಯಮ ಇದೆ, ನಾಪೃಷ್ಟ ಕಸಚಿತ್ ಬ್ರೂಯಾತ್ ಅಂತ. ರಹಸ್ಯವಾದಂತಹ ತತ್ವಗಳನ್ನು, ಉಪದೇಶಗಳನ್ನು ಸುಮ್ಮನೆ ಯಾರ್ಯಾರಿಗೂ ಉಪದೇಶ ಮಾಡಬಾರ್ದು ಅಂತೆ. ಆ ವ್ಯಕ್ತಿ ಬಂದು ಕೇಳಿದರೆ ಉಪದೇಶ ಮಾಡಬೇಕು, ಇಲ್ಲೇ ಹೋದರೆ ಉಪದೇಶ ಮಾಡಬಾರ್ದು ಅಂತ ನಿಯಮ ಇದೆ. ಹಾಗಾಗಿ ಮೊದಲನೇದಾಗಿ ಏನು ಮಾಡ್ತಾ ಇದ್ದಾರೆ, ಪರೀಕ್ಷಿತ ರಾಜನಿಗೆ ಪ್ರಶಂಸೆ ಮಾಡ್ತಾ ಇದ್ದಾರೆ. ರಾಜ ತುಂಬ ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ. ಯಾಕೆಂದರೆ ಯೋಗ್ಯ ಗುರುಗಳು ಬಂದಾಗ ಬಂದು ಹೇಳಿ ಅಂತ ಕೇಳುವವರೇ ಕಡಿಮೆ. ನೀನೇನು ಮಾಡಿದ್ದೀಯಾ, ಹೇಳಿ ಅಂತ ನನ್ನ ಹತ್ರ ಪ್ರಶ್ನೆ ಮಾಡಿದ್ದೀಯ, ಅದೇ ಮೊದಲು ನಿನ್ನ ಉತ್ತಮವಾದಂಥ ಕೆಲಸ ಅಂತ. ವರೀಯಾನೇಶತೆ ಪ್ರಶ್ನ, ನೀನು ಕೇಳಿದ್ದು ಕೂಡ ಅತ್ಯಂತ ದೊಡ್ಡ ಪ್ರಶ್ನೆ. ಯಾಕೆಂದರೆ ಇದು ಬರೀ ನಿನಗೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ, ಲೋಕಹಿತ. ನಿನ್ನ ಈ ಒಂದು ಪ್ರಶ್ನೆ ನಿನ್ನ ಉದ್ಧಾರಕ್ಕೆ ಮಾತ್ರ ಕಾರಣ ಅಲ್ಲ, ಇಡೀ ಲೋಕದ ಉದ್ಧಾರಕ್ಕೆ ಕಾರಣ ಅಂತ. ಜ್ಞಾನಿಗಳ ಒಂದು ಚರ್ಯೆ ಅದೇ ರೀತಿ ಇರುತ್ತೆ. ನಾವೆಲ್ಲರೂ ಮಾಡುವಂಥ ಕೆಲಸ ಯಾವ ರೀತಿ ಇರುತ್ತೆ, ಬರೀ ನಮ್ಮ ಉದ್ಧಾರಕ್ಕೆ ಮಾತ್ರ ಕಾರಣ ಆಗಬಹುದು. ಆದರೆ ಜ್ಞಾನಿಗಳು ಮಾಡುವಂತಹ ಪ್ರತಿಯೊಂದು ಸಣ್ಣ ಪುಟ್ಟ ಕೆಲಸಗಳು ಕೂಡ ಏನಾಗುತ್ತೆ, ಇಡೀ ಜಗತ್ತಿನ ಉದ್ಧಾರಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಪರೀಕ್ಷಿತ ಮಹಾರಾಜ ಯಾವುದೋ ಸಾಮಾನ್ಯ ರಾಜ ಅಲ್ಲ, ಪಾಂಡವರ ಸಂತಾನ ಬೀಜಂ ಕುರು ಪಾಂಡವಾನಾಂ ಅಂತ ಇಡೀ ಕೌರವರ ಪಾಂಡವರ ವಂಶದ ಒಂದು ಸಂತಾನ ಅವನು, ಇಡೀ ಒಂದು ವಂಶದ ಮೂಲ. ಹಾಗಾಗಿ ದೊಡ್ಡ ಜ್ಞಾನಿಯವನು, ಅವನು ಮಾಡಿದಂತಹ ಪ್ರಶ್ನೆ ಇಡೀ ಜಗತ್ತಿಗೆ ಈ ಭಾಗವತದ ಉಪದೇಶಕ್ಕೆ ಒಂದು ಮೂಲವಾಯಿತು. ಹಾಗಾಗಿ ಹೇಳ್ತಾ ಇದ್ದಾರೆ ಲೋಕಹಿತೋ ನೃಪ ಅಂತ. ಅಷ್ಟು ಮಾತ್ರ ಅಲ್ಲ, ಆತ್ಮವಿತ್ ಸಮ್ಮತಃ ಪುಂಸಾಂ, ನೀನು ಕೇಳಿದಂತಹ ಪ್ರಶ್ನೆ
ಎಲ್ಲರಿಗೂ ಲೋಕಕ್ಕೂ ಹಿತವಾದದ್ದು ಮತ್ತು ಜ್ಞಾನಿಗಳು ಒಪ್ಪುವಂತಹ ಪ್ರಶ್ನೆ ಅಂತಹ ನೀನು ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಾ, ಇದನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಂತ ರಾಜ ಕೇಳಬೇಕಾದಂಥ ವಿಚಾರಗಳು ಒಂದಲ್ಲ ಎರಡಲ್ಲ ಸಹಸ್ರಶಃ 1000 ಅರಿಯಿದ್ದಾವೆ. ಆದರೆ ಯಾರೂ ಕೂಡ ಕೇಳುವಂಥ ಕಾರ್ಯವನ್ನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇದಿನಾಂ ಅಂತ ಪ್ರತಿನಿತ್ಯ ತಮ್ಮ ಮನೆಯಲ್ಲೇ ಕೆಲಸವನ್ನು ಕಳೆಯುವಂತಹ ಜನರೇನು ಮಾಡ್ತಾ ಇದ್ದಾರೆ, ಕೇಳುವಂತಹ ಕಾರ್ಯಗಳನ್ನೇ ಮಾಡ್ತಾ ಇಲ್ಲ. ಮತ್ತೇನು ಮಾಡ್ತಾ ಇದ್ದಾರೆ, ನಿದ್ರಯ ಹ್ರಿಯತೆ ನಕ್ತಂ ವ್ಯವಾಯೇನ ನವಂವಯ ಅಂತ ರಾತ್ರಿ ಇದೆ. ರಾತ್ರಿ ನಮ್ಮ ಸಮಯ ಯಾವುದಕ್ಕೆ ಹೋಗುತ್ತೆ ಅಂತಂದರೆ ನಿದ್ರಯ ಹ್ರಿಯತೆ ನಕ್ತಂ ಅಂತ. ರಾತ್ರಿ ಪೂರ್ತಿ ನಮ್ಮ ಸಮಯ ವ್ಯರ್ಥವಾಗಿ ಹೋಗುತ್ತೆ ಯಾವುದರಲ್ಲಿ, ನಿದ್ರೆಯಲ್ಲಿ ಅಂತ. ಸರಿ ಹಗಲು ಸಿಗುತ್ತೆ, ಅದರಲ್ಲಾದರೂ ಸಾಧನೆ ಮಾಡಬಹುದು ಅಂತ ಹೇಳಿದ್ರೆ ವ್ಯವಾಯೇನ ನವಮಯ ಅಂತ ಇಡೀ ನಮ್ಮ ಹಗಲೆಲ್ಲವೂ ಕೂಡ ಯಾವುದಕ್ಕೆ ಮೀಸಲಾಗಿ ಬಿಡಿರುತ್ತೆ, ಸಂಪತ್ತನ್ನು ಸಂಪಾದನೆ ಮಾಡುವುದರಲ್ಲಿ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಮಡದಿ ಚೆನ್ನಾಗಿರಬೇಕು, ಮನೆ ದೊಡ್ಡದಾಗಬೇಕು, ಅದು ಚೆನ್ನಾಗಬೇಕು, ಇದು ಚೆನ್ನಾಗಬೇಕು ಅಂತ ನಾವೇ ಮಾಡ್ತೇವೆ. ನಿರಂತರವಾಗಿ ಸಂಪತ್ತನ್ನು ಸಂಪಾದನೆ ಮಾಡುವುದರಲ್ಲಿಯೇ ಇಡೀ ಹಗಲನ್ನು ಕಳೆದು ಬಿಡ್ತೇವೆ. ಹೀಗೆ ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ ಅಂತ ಒಟ್ಟಿನಲ್ಲಿ ವ್ಯವಾಯಿನ ನವಮಯ ನಮ್ಮ ಇಡೀ ಒಂದು ಯೌವನ ಏನಾಗಿಬಿಡುತ್ತೆ, ಧನಾರ್ಜನೆಯಲ್ಲಿ ಹೋಗಿಬಿಡುತ್ತೆ. ಅದಾದ ಮೇಲೆ ಹೀಗೆ ಹೆಂಡತಿ ಮಕ್ಕಳು ಅಂತ ಎಲ್ಲವನ್ನು ಕೂಡ ನೋಡ್ತಾರೆ. ಇದರಿಂದ ಅವನಿಗೆ ಗೊತ್ತಿರೋದಿಲ್ವಾ ಅಂತ ಪ್ರಶ್ನೆ ಮಾಡ್ಕೊಳ್ತಾರೆ. ತೇಷಾಂ ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ ಅಂತ. ಅವನಿಗೆ ಗೊತ್ತಿರುತ್ತೆ ತನ್ನ ಸುತ್ತಮುತ್ತಲಿರುವಂತಹ ಅನೇಕ ವ್ಯಕ್ತಿಗಳು ಇದೇ ಸಂಸಾರದಲ್ಲಿ ನಿರತರಾಗಿ ಏನೂ ಸಾಧನೆ ಮಾಡಲಿಕ್ಕೆ ಆಗಲಿಲ್ಲ, ಅವರು ಕೊನೆಗೆ ಅಧಪಾತವನ್ನು ಹೊಂದಿದ್ರು ಅಂತ ಅವನಿಗೆ ಗೊತ್ತಿರುತ್ತೆ. ಪಶ್ಯನ್ನಪಿ ನ ಪಶ್ಯತಿ, ಗೊತ್ತಿದ್ದು ಕೂಡ ಅವನೇನು ಮಾಡ್ತಾನೆ, ಮತ್ತೆ ಅದೇ ಸಂಸಾರದಲ್ಲಿ ಧುಮುಕಿ ಬಿಡ್ತಾನೆ. ಯಾಕೆಂದರೆ ಅವನಿಗಿರುವಂತಹ ಅಜ್ಞಾನ ಆ ರೀತಿಯಾಗಿ ಇದೆ ಅಂತ. ಹಾಗಾಗಿ ಮಾಡಬೇಕಾದಂಥ ಕಾರ್ಯವನ್ನು ಯಾರು ಕೂಡ ಮಾಡೋದಿಲ್ಲ. ಹಾಗಾಗಿ ಮೋಕ್ಷವನ್ನು ಬಯಸುವಂತಹ ಒಬ್ಬ ವ್ಯಕ್ತಿ ಏನು ಮಾಡಬೇಕು, ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಚ್ಛೇಚ್ಯತಾ ಭಯಂ ಅಂತ. ಹಾಗಾಗಿ ಇಚ್ಛತಾ ಅಭಯಂ, ಅಭಯವನ್ನು ಬಯಸುವಂತಹ ವ್ಯಕ್ತಿ ಅಂತ. ಅಭಯ ಅಂದರೆ ಸಾಮಾನ್ಯ ಮೇಲ್ನೋಟದ ಅರ್ಥ ಏನು, ಭಯವನ್ನು ಕಳೆಯಬೇಕು ಅಂತ ಒಂದು ಅರ್ಥ. ಆದರೆ ನಿಜವಾದಂತಹ ಅರ್ಥ ಅಂದರೆ ದೊಡ್ಡ ಅಭಯ ಅಂದರೆ ಅದು ಮೋಕ್ಷ ಅಂತ. ಯಾಕೆಂದರೆ ಮೋಕ್ಷದಲ್ಲಿ ನಮಗೆ ಯಾರ ಭಯವೂ ಕೂಡ ಇರೋದಿಲ್ಲ. ಜಗತ್ತಿನಲ್ಲಿ ಇದ್ದಾಗ ಅನೇಕರ ಭಯ ಇರುತ್ತೆ. ಚಿಕ್ಕವರಿದ್ದಾಗ ತಂದೆ ತಾಯಿಗಳ ಭಯ, ದೊಡ್ಡವರಾದ ಮೇಲೆ ಶಾಲೆಯಲ್ಲಿ ಶಿಕ್ಷಕರ ಭಯ, ಇನ್ನೂ ದೊಡ್ಡವರಾದ ಮೇಲೆ ಸುತ್ತಮುತ್ತಲಿನ ಶತ್ರುಗಳ ಭಯ. ಹೀಗೆ ಒಟ್ಟಿನಲ್ಲಿ ನಿರಂತರವಾದಂತಹ ಭಯ ಎಲ್ಲಿರುತ್ತೆ, ಸಂಸಾರದಲ್ಲಿ ಇರುತ್ತೆ. ಆದರೆ ಭಯದ ಸ್ಪರ್ಶವೇ ಇಲ್ಲದಿರುವಂತಹ ಒಂದು ತಾಣ ಅಂದರೆ ಅದು ಮೋಕ್ಷ. ಹಾಗಾಗಿ ಇಚ್ಛತಾ ಅಭಯಂ, ಯಾರು ಮೋಕ್ಷವನ್ನು ಬಯಸ್ತಾರೋ ಅಂತಹ ವ್ಯಕ್ತಿ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಇಚ್ಛತಾ ಅಭಯಂ ಅಂತ ಪರಮಾತ್ಮನನ್ನೇ ಎಲ್ಲ ರೀತಿಯಾಗಿ ತಿಳಿಬೇಕು ಅಂತ. ಏನು ಮಾಡಬೇಕು, ಮೊದಲನೇದಾಗಿ ಶ್ರೋತವ್ಯ ಅಂತ. ಯಾವುದೇ ವ್ಯಕ್ತಿಗಾಗಲಿ ಜ್ಞಾನ ಬರಲಿಕ್ಕೆ ಪ್ರಧಾನವಾದಂತಹ ಕಾರ್ಯ ಅಂದರೆ ಅದು ಶ್ರವಣ. ಕೇಳಿದಾಗ ಪರಮಾತ್ಮನ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅಂತ. ಹಾಗಾಗಿ ಒಳ್ಳೆಯ ಹೇಳುವಂಥ ವ್ಯಕ್ತಿಗಳಿದ್ದಾಗ ನಾವೇನು ಮಾಡಬೇಕು, ಕೇಳಬೇಕು. ಅದೇ ಕೇಳುವಂಥ ವ್ಯಕ್ತಿಗಳಿದ್ದಾಗ ಏನು ಮಾಡಬೇಕು, ಕೀರ್ತಿತವ್ಯ ಹೇಳಬೇಕು ಅಂತೆ. ವಿಶೇಷವಾಗಿ ಬ್ರಾಹ್ಮಣನ ಧರ್ಮದ ಬಗ್ಗೆ ಹೇಳಬೇಕಾದ್ರೆ 6 ಧರ್ಮಗಳನ್ನು ಹೇಳ್ತಾರೆ. ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಜನ, ಯಾಜನ ಅಂತ. ಅಂದರೆ ದಾನವನ್ನು ಕೊಡಬೇಕು ಅಂತೆ, ಅದು ಒಂದು ಬ್ರಾಹ್ಮಣನ ಧರ್ಮ. ಅದೇ ರೀತಿಗೆ ದಾನ ಸ್ವೀಕಾರ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಅನೇಕರು ಏನು ಮಾಡ್ತಾರೆ, ಬರೀ ದಾನ ಕೊಡ್ತಾ ಇರ್ತಾರೆ. ಯಾಕೆ, ಒಂದು ನಿಷ್ಖರ್ಚಾಗಲಿ, ಅದೇ ರೀತಿ ಪುಣ್ಯ ಬರಲಿ ಅಂತ, ನಮ್ಮ ಪಾಪ ಹೋಗಲಿ ಅಂತ ದಾನ ಕೊಡ್ತಾ ಇರ್ತಾರೆ. ಆದರೆ ದಾನವನ್ನು ಸ್ವೀಕಾರನೇ ಮಾಡೋದಿಲ್ಲ. ಯಾಕೆ, ತೆಗೆದುಕೊಂಡ್ರೆ ಪಾಪ ಬಂದುಬಿಡುತ್ತೆ ಅಂತ ಹೆದರಿಕೆ. ಇನ್ನು ಕೆಲವರು ಏನು ಮಾಡ್ತಾರೆ, ಬರೀ ದಾನ ಇಸ್ಕೊಳ್ತಾ ಇರ್ತಾರೆ. ಯಾಕೆ, ದುಡ್ಡು ಬೇಕು ಅಂತ ದಾನವನ್ನು ಕೈ ಎತ್ತಿ ಕೊಡೋದೇ ಇಲ್ಲ. ಆದರೆ ಶಾಸ್ತ್ರ ಹೇಳ್ತಾ ಇದೆ, ಎರಡನ್ನೂ ಅವಶ್ಯವಾಗಿ ಮಾಡಬೇಕು ಅಂತೆ. ತನ್ನ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನು ಕೈ ಎತ್ತಿ ದಾನವನ್ನು ಮಾಡಬೇಕು, ಅದು ಬ್ರಾಹ್ಮಣನ ಧರ್ಮ. ಇನ್ನು ತನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನು ಸ್ವೀಕಾರವನ್ನು ಕೂಡ ಮಾಡಬೇಕು, ಅದು ಕೂಡ ಬ್ರಾಹ್ಮಣನ ಧರ್ಮ. ಅದಾದ ಮೇಲೆ ಯಜನ, ಯಾಜನ, ನಿರಂತರವಾಗಿ ತಾನು ಯಜ್ಞಯಾಗಾದಿಗಳನ್ನು ಮಾಡಬೇಕು ಮತ್ತು ಒಬ್ಬ ಪುರೋಹಿತನಾಗಿ ಇನ್ನೊಬ್ಬರ ಕೈಯಲ್ಲಿ ಮಾಡಿಸಬೇಕು, ಅದು ಕೂಡ ಬ್ರಾಹ್ಮಣನ ಧರ್ಮ. ತಗೊಳ್ಳೋದಿಲ್ಲ, ಅದೇ ಹೆದರಿಕೆ, ಪಾಪ ಬರುತ್ತೆ ಅಂತ.
ಹಾಗಾಗಿ ದಾನವನ್ನು ಕೊಡಲೂ ಬೇಕು ಅವಶ್ಯವಾಗಿ. ಕೊಡುವಂಥವ್ರು ಬಂದಾಗ ಸ್ವೀಕಾರವನ್ನು ಮಾಡೋದು, ನಾನೇ ಹೋಗಿ ಕೇಳಬಾರ್ದು. ಯಾರಾದರೂ ಸನ್ನಿಧಾನಕ್ಕೆ ಬಂದಿರ್ತೀವಿ, ಆ ದಾನ ಕೊಡ್ಲಿಕ್ಕೆ ಬರ್ತಾರೆ, ಅವಶ್ಯವಾಗಿ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಬೇಕು ಅಂದರೆ ಅಷ್ಟು ಯೋಗ್ಯತೆ ಸಂಪಾದನೆ ಕೂಡ ಮಾಡ್ಕೊಂಡಿರಬೇಕು, ಅದು ಕೂಡ ಪ್ರಧಾನ. ಸುಮ್ಮನೆ ದಾನ ಇಸ್ಕೊಂಡ್ಬಿಟ್ಟೆ ಅದಕ್ಕೆ ಇನ್ನಷ್ಟು ಅನರ್ಥವೇ ಆಗುತ್ತೆ, ನಮಗೂ ಅನರ್ಥ, ಅವರಿಗೂ ಅನರ್ಥ. ಇದರಲ್ಲಿ ಮಧ್ವೇಜದಲ್ಲಿ ಹೇಳ್ತಾರೆ, ನಾವು ಕೊಟ್ಟಂತಹ ದಾನ ಯಾವಾಗ ಫಲ ಕೊಡುತ್ತೆ ಅಂತಂದರೆ ದಾನಂ ಧ್ರುವಂ ಫಲತಿ ಪಾತ್ರಗುಣ ಅನುಕೂಲ್ಯಾತ್ ಅಂತ. ಒಬ್ಬ ಏನೂ ಅಧ್ಯಯನ ಮಾಡದೆ, ಏನೂ ಅನುಷ್ಠಾನ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬ್ರಾಹ್ಮಣನಾಗಿ ಹುಟ್ಟಿದ್ದಾನೆ ಅಂತ ಅವನಿಗೆ 10 ರೂಪಾಯಿ ಕೊಟ್ಟರೆ ಪುಣ್ಯ ಬರುತ್ತೆ. ಎಷ್ಟು ಪುಣ್ಯ ಬರುತ್ತೆ? 1 ರೂಪಾಯಿ ಎಷ್ಟು ಪುಣ್ಯ ಬರುತ್ತೆ. ಅದೇ ಎಲ್ಲವನ್ನು ಕೂಡ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಶಾಸ್ತ್ರೋಕ್ತ ವಿಧಿವಿಧಾನದಿಂದಾಗಿ ಜೀವನ ಮಾಡ್ತಾ ಇರುವಂಥ ಒಬ್ಬ ಆಚಾರ ವಿಚಾರವಂತನಾದಂಥ ಬ್ರಾಹ್ಮಣನಿಗೆ 10 ರೂಪಾಯಿ ಕೊಟ್ಟರೆ 100 ಪಟ್ಟು ಪುಣ್ಯ ಬರುತ್ತೆ. ಏನೂ ಇಲ್ಲದೇ ಇರೋ ವ್ಯಕ್ತಿ ಕೊಟ್ಟರೆ ಎಷ್ಟು ಬರುತ್ತೆ? 1 ರೂಪಾಯಿ ಪುಣ್ಯ ಬರುತ್ತೆ ಅಷ್ಟೇ. ಹಾಗಾಗಿ ದಾನ ನಮಗೆ ಪೂರ್ಣವಾದಂಥ ಫಲವನ್ನು ಕೊಡೋದು ಯಾವಾಗ? ಪಾತ್ರ ಗುಣ ಅನುಕೂಲ, ಯೋಗ್ಯತೆ ಇರುವಂಥ ವ್ಯಕ್ತಿಗೆ ಕೊಟ್ಟರೆ ಅದು ಪೂರ್ತಿ ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇನೆ ಮಧ್ವಾಚಾರ್ಯರಿಗೆ ಚಿಕ್ಕ ಮಗು ಆಗಿರ್ತಾರೆ. ಆವಾಗ ಒಬ್ಬ ಬ್ರಾಹ್ಮಣ ಬಂದು ಏನು ಮಾಡ್ತಾನೆ, ಮಧ್ವಾಚಾರ್ಯರಿಗೆ ಹಾಲು ಕುಡಿಲಿಕ್ಕೆ ಬೇಕು ಅಂತ ಒಂದು ಆಕಳನ್ನು ದಾನ ಮಾಡ್ತಾನೆ ಅಂತೆ. ಅದರಿಂದ ಏನು ಫಲ ಆಯ್ತಂದರೆ ಅವನಿಗೆ ಮಧ್ವಾಚಾರ್ಯರಂತಹ ಜೀವೋತ್ತಮರಿಗೆ ಹಾಲು ಕುಡಿಲಿಕ್ಕೆ ಬೇಕು ಅಂತ ಆಕಳು ದಾನ ಮಾಡಿದ್ರಿಂದಾಗಿ ಆ ವ್ಯಕ್ತಿ ಸತ್ತ ಮೇಲೆ ತನ್ನ ಮಗನಿಗೆ ಮಗನಾಗಿ ಹುಡ್ತಾನೆ ಅಂತೆ. ಅಂದ್ರೇನು? ರಾಮ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ರಾಮನ ಮಗ ಯಾರು? ಕೃಷ್ಣ. ಮುಂದೆ ಈ ರಾಮ ಏನು ಮಾಡ್ತಾನೆ, ಕೃಷ್ಣನಿಗೆ ಮಗನಾಗಿ ಹುಡ್ತಾನೆ ಅಂತ, ತನಗೆ ತಾನೇ ಮೊಮ್ಮಗನಾಗಿ ಹುಡ್ತಾನೆ, ತನ್ನ ಮಗನಿಗೆ ಮಗನಾಗಿ, ಅರ್ಥಾತ್ ತಾನೇ ಮೊಮ್ಮಗನಾಗಿ ಹುಟ್ಟಿ ಏನು ಮಾಡ್ತಾನೆ, ಮಧ್ವಾಚಾರ್ಯರ ಶಾಸ್ತ್ರಗಳನ್ನು ಚೆನ್ನಾಗಿ ಅಧ್ಯಯನ ಮಾಡುವಂತಹ ಜನ್ಮ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಹಾಗಾಗಿದ್ದು? ಮಧ್ವಾಚಾರ್ಯರಂತಹ ದೊಡ್ಡ ಜ್ಞಾನಿಗಳಿಗೆ ಗೋದಾನ ಮಾಡಿದರ ಪರಿಣಾಮ ಅಂತ. ಹಾಗಾಗಿ ದಾನ ಪ್ರತಿಗ್ರಹ ಅದನ್ನು ಮಾಡಬೇಕು. ಅದಾದ ಮೇಲೆ ಹಿಂದೆ ಹೇಳಿದಂತೆ ಅಧ್ಯಯನ ಅಧ್ಯಾಪನ, ತಾನು ಅವಶ್ಯವಾಗಿ ತನ್ನ ಯೋಗ್ಯತಾನುಸಾರವಾಗಿ ಶಾಸ್ತ್ರಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಬರೀ ಅಧ್ಯಯನ ಸಾಕಾಗೋದಿಲ್ಲ, ಮತ್ತೇನು ಮಾಡಬೇಕು? ತಾನು ಅಧ್ಯಯನ ಮಾಡಿದ್ದನ್ನು ತನಗೆ ಎಷ್ಟು ಹೇಳಿಕ್ಕೆ ಸಾಧ್ಯವೋ ಅಷ್ಟನ್ನು ಶ್ರೋತೃಗಳಿದ್ದಾಗ ಅವರಿಗೂ ಕೂಡ ಹೇಳಬೇಕು ಅಂತ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೋತವ್ಯ ಕೀರ್ತಿತವ್ಯಶ್ಚ, ಅದನ್ನು ಹೇಳಬೇಕು. ಹೇಳುವವರು ಇಲ್ಲ, ಕೇಳುವವರು ಇಲ್ಲ, ಒಬ್ಬನೇ ಇದ್ದಾನೆ. ಆವಾಗ ಏನು ಮಾಡಬೇಕು? ಸ್ಮರ್ತವ್ಯ, ಪರಮಾತ್ಮ ಚಿಂತನೆ ಸ್ಮರಣೆ ಮಾಡಬೇಕು ಅಂತ. ಹೀಗಾಗಿ ಮೋಕ್ಷವನ್ನು ಬಯಸುವಂಥ ವ್ಯಕ್ತಿ ಪರಮಾತ್ಮನ ಬಗ್ಗೆ ಕೇಳಬೇಕು, ಪರಮಾತ್ಮನ ಬಗ್ಗೆ ಹೇಳಬೇಕು, ಪರಮಾತ್ಮನ ಬಗ್ಗೆ ಸ್ಮರಣೆ ಮಾಡಿಕೊಳ್ಬೇಕು. ಈ ರೀತಿ ಆದಾಗಲೇ ಏನಾಗುತ್ತೆ? ಜನ್ಮಲಾಭ ಪರಃಪುಂಸಾಂ, ಅವರ ಜನ್ಮದ ಸಾರ್ಥಕ್ಯ ಯಾವಾಗ ಈ ರೀತಿಯಾಗಿ ಮಾಡಿದಾಗಲೇ ಅದು ಸಾರ್ಥಕ ಆಗುತ್ತೆ. ಇದರಿಂದ ಏನಾಗುತ್ತೆ? ಅಂತೆ ನಾರಾಯಣ ಸ್ಮೃತಿ ಅಂತ ತನ್ನ ಜೀವನದ ಕೊನೆಯ ಗಳಿಗೆಯಲ್ಲಿ, ಮರಣ ಸಮಯದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಯುವ ಸಂದರ್ಭದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರಲಿಕ್ಕೆ ಅನೇಕ ಜನ್ಮಗಳ ಸಾಧನೆ ಬೇಕು. ವಿಷ್ಣು ತೀರ್ಥರು ನಾಮಪ್ರಶಂಸಾ ಪ್ರಕರಣ ಅಂತ ಮಾಡಿದ್ದಾರೆ ಭಾಗವತ ಸಾರೋದ್ಧಾರದಲ್ಲಿ. ಅದರಲ್ಲಿ ಸಾಯುವ ಸಂದರ್ಭ ಬಿಟ್ಬಿಡಿ, ಸಾಮಾನ್ಯ ನಾವು ಬದುಕಿರುವಂಥ ಸಂದರ್ಭದಲ್ಲಿ ಏನೇ ಒಂದು ಸಲ ನಾರಾಯಣ ಅಂತ ಹೇಳಬೇಕು ಅಂತ ಹೇಳಿದರೆ ಅದಕ್ಕೆ ಎಷ್ಟು ಪುಣ್ಯ ಬರಬೇಕು ಅಂದರೆ, ಜನ್ಮಾಂತರಗಳಲ್ಲಿ ಮಹಾತ್ಮರ ಸೇವೆಯನ್ನು ಮಾಡಿ ಅವರ ಪಾದಧೂಳಿಯನ್ನು ನಮ್ಮ ತಲೆ ಮೇಲೆ ಹಾಕ್ಕೊಂಡಿದ್ರೆ ಮಾತ್ರ ಏನಾಗುತ್ತೆ, ಈ ಜನ್ಮದಲ್ಲಿ ಒಂದು ಸಲ ಭಕ್ತಿಯಿಂದಾಗಿ ನಾರಾಯಣ ಅಂತ ಕರಿಬೇಕು ಅಂತ ಮನಸ್ಸಾಗುತ್ತೆ ಅಂತೆ. ಹಾಗಾಗಿ ನಮ್ಮ ಬಾಯಿಂದ ಜನ ಆರಾಮಾಗಿ ನಾರಾಯಣ ಬರುತ್ತೆ, ಹರಿ ಬರುತ್ತೆ ಅಂತ ತಕ್ಷಣ ಅದೇನೋ ತುಂಬ ಈಸಿಯಾಗಿ ತರ್ಕೊಂಡ್ಬಿಡಬಾರ್ದು. ಅಷ್ಟು ಬರಬೇಕಂದ್ರೂ ಕೂಡ ಜನ್ಮಾಂತರಗಳ ಸಾಧನೆ ಇರಬೇಕು. ಅಂತಹದರಲ್ಲಿ ಮರಣಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರಬೇಕು ಅಂದರೆ ಅದು ತುಂಬ ಕಷ್ಟವಾದದ್ದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ ಅಂತ. ಪರಮಾತ್ಮನ ನಾಮಸ್ಮರಣೆ ಕೊನೆ ಕಾಲದಲ್ಲಿ ಒಮ್ಮೆಗೆ ಬರೋದಿಲ್ಲ ಅಂತೆ, ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದಾಗ ಮಾತ್ರ ಏನಾಗುತ್ತೆ, ಅದು ಕೊನೆಯಲ್ಲಿ ಬರಲಿಕ್ಕೆ ಸಾಧ್ಯ. ಇದನ್ನು ಕೂಡ ಪ್ರತಿಯೊಬ್ಬರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮ ಕೃಪಾಳುವಾದಂಥ ವಿಷ್ಣುತೀರ್ಥರು ಏನು ಮಾಡ್ತಾರೆ, ಒಂದು ಸ್ತೋತ್ರವನ್ನು ಮಾಡಿಬಿಟ್ಟಿದ್ದಾರೆ. ಗೋವಿಂದ ಗೋಕುಲಪತೆ ನವನೀತ ಚೋರ ಶ್ರೀರಂದನಂದನ ಮುಕುಂದ ದಯಾಪರೀತಿ ಶ್ರೀಕೃಷ್ಣ ಮನ್ಮರಣಕಾಲ ಉಪಾಗತೇತು ತ್ವನ್ನಾಮ ಮಧ್ವಚನ ಗೋಚರತಾ ಉಪಯಿತು ಅಂತ ಪರಮಾತ್ಮನ ಬಳಿ ಪ್ರತಿನಿತ್ಯ ಕೂಡ ಈ ಸ್ತೋತ್ರನ ಹೇಳಬೇಕು ಅಂತ. ಈ ಸ್ತೋತ್ರದ ಪ್ರಾರ್ಥನೆ ಏನು? ಬೇರೆ ದುಡ್ಡು ಕೊಡು, ಸಂಪತ್ತು ಕೊಡು, ಅದು ಇದು ಏನೂ ಕೂಡ ಅಲ್ಲ. ಪರಮಾತ್ಮ ಸಾವು ಹತ್ತಿರ ಬಂದಾಗ ನಿನ್ನ ನಾಮಸ್ಮರಣೆ ನನಗೆ ಬರಬೇಕು, ಇದೇ ಪ್ರಾರ್ಥನೆ. ಇದನ್ನು ಪ್ರತಿನಿತ್ಯ ಶ್ಲೋಕನ ಹೇಳ್ತಾ ಇದ್ರೆ ಏನಾಗುತ್ತೆ, ಮರಣಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರಲಿಕ್ಕೆ ಸಾಧ್ಯ. ಹೀಗೆ ಅಂತಹ ಜನ್ಮಲಾಭ ಪರಪುಂಸ ಮಂತ್ಯ ನಾರಾಯಣ ಸ್ಮೃತಿ ಅಂತ ಕೊನೆಯಲ್ಲಿ ನಾರಾಯಣ ಸ್ಮರಣೆ ಬರಬೇಕಾದರೆ ಇಡೀ ಜನ್ಮ ಪೂರ್ತಿ ಸಾಧನೆ ಮಾಡಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ
ನಾನು ಜನ್ಮಪೂರ್ತಿ ಯಾವ ರೀತಿಯಾಗಿ ಬೇಕಾದರೂ ಇರ್ತೇನೆ, ಆದರೆ ಕೊನೆ ಕಾಲದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರಬೇಕು ಅಂದರೆ ಅದು ಸರ್ವಥಾ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮನ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಅದರ ಮಹತ್ವವನ್ನು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ನೋಡು ಪರೀಕ್ಷಿತ, ಪರಮಾತ್ಮನ ಗುಣಗಳ ಶ್ರವಣವನ್ನು ಬರೀ ಸಂಸಾರಿಗಳು ಮಾಡ್ತಾರೆ ಅಂತ ತಿಳ್ಕೋಬೇಡ ಅಂತ. ಯಾಕೆ? ಪ್ರಾಯೇಣ ಮುನಯೋರಾಜನ್ ನಿವೃತ್ತಾ ವಿಧಿ ನಿಷೇಧತಃ ಅಂತ ಹೇಳ್ತಾ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಒಂದು ರೂಲ್ಸ್ ರೆಗ್ಯುಲೇಷನ್ ಅಂತ ಇದೆ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ ವಿಧಿ ನಿಷೇಧಗಳಿದ್ದಾವೆ. ಆದರೆ ಮುಕ್ತರಿಗೆ ಹಾಗಲ್ಲ ಅಂತೆ. ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ವಿಧಿ ನಿಷೇಧಗಳು ಯಾವುದೂ ಕೂಡ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಗೊತ್ತಿದೆ ಅವ್ರಿಗೆ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಹಾಗಾಗಿ ನಿರಂತರವಾಗಿ ಪರಮಾತ್ಮ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೆ. ಅಂಥವರು ಕೂಡ ಏನು ಮಾಡ್ತಾರೆ? ಪ್ರಾಯೇಣ ಅಂತ. ಪ್ರಾಯೇಣ ಅಂತಂದರೆ ಮೋಸ್ಟ್ಲಿ ಅಥವಾ ಬಹುತೇಕ ಅಂತ ಅರ್ಥ ಅಲ್ಲ. ಧ್ಯಾನ ಕಾಲವನ್ನು ಬಿಟ್ಟು ಉಳಿದ ಕಾಲದಲ್ಲಿ ಶ್ರವಣಾದಿಗಳನ್ನೇ ಮಾಡ್ತಾ ಇರ್ತಾರೆ ಅಂತೆ. ನಿರಂತರವಾಗಿ ಧ್ಯಾನ ಮಾಡ್ತಾ ಇರ್ತಾರೆ ಮೋಕ್ಷದಲ್ಲೂ ಕೂಡ. ಆ ಧ್ಯಾನವನ್ನು ಬಿಟ್ಟು ಉಳಿದ ಕಾಲದಲ್ಲಿ ಏನು ಮಾಡ್ತಾರೆ? ಅವರು ಕೂಡ ಶ್ರವಣಾದಿಗಳನ್ನೇ ಮಾಡ್ತಾ ಇರ್ತಾರೆ ಅಂತೆ. ಹಾಗಾಗಿ ಮೋಕ್ಷಕ್ಕೆ ಹೋದಂತಹ ಜೀವಿಗಳೇನೇ ಶ್ರವಣ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರೆ, ಸಂಸಾರದಲ್ಲಿರುವಂತಹ ಜೀವಿಗಳು ಅವಶ್ಯವಾಗಿ ಶ್ರವಣಾದಿಗಳನ್ನು ಮಾಡಲೇಬೇಕು. ಅದಕ್ಕೋಸ್ಕರವೇ ಅಂತಹ ಶ್ರವಣಕ್ಕೆ ಒಂದು ಎಕ್ಸಾಂಪಲ್ ಯಾವುದು ಅಂದರೆ ಅದು ಭಾಗವತ ಅಂತ. ಭಾಗವತವನ್ನು ಶ್ರವಣ ಮಾಡಿದಾಗಲೇ ನಮಗೆ ವಿಶೇಷವಾದ ಪುಣ್ಯ ಲಾಭ ಆಗುತ್ತೆ. ಹಾಗಾಗಿ ಅಂತಹ ಭಾಗವತವನ್ನು ನಾನೇ ಮಾಡ್ತೇನೆ, ನಿನಗೆ ಉಪದೇಶ ಮಾಡ್ತೇನೆ, ಅದನ್ನು ನೀನು ಕೇಳು ಎಂಬುದಾಗಿ ಶುಕಾಚಾರ್ಯರು ಇಲ್ಲಿಂದ ಭಾಗವತನ ಹೇಳಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಭಾಗವತ ದ್ವಿತೀಯ ಸ್ಕಂದ, ಇದರಲ್ಲಿ ಒಂದೇ ಒಂದು ಕಥೆ ಕೂಡ ಇಲ್ಲ. ಸಾಮಾನ್ಯವಾಗಿ ಭಾಗವತ ಅಂದರೆ ರಾಜರ ಕಥೆ, ಋಷಿಮುನಿಗಳ ಕಥೆ ಅದೇ ರೀತಿಯಂತೆ ನಮಗೆ ಸಹಜವಾಗಿ ಇರುತ್ತೆ. ಆದರೆ ಈ ಒಂದು ದ್ವಿತೀಯ ಸ್ಕಂದಲ್ಲಿ ಒಂದೇ ಒಂದು ಕಥೆ ಕೂಡ ಇಲ್ಲ. ಇಡೀ ಸ್ಕಂದ ಇರೋದು ಕೇವಲ ಪರಮಾತ್ಮನ ಧ್ಯಾನದ ಬಗ್ಗೆ, ಮೋಕ್ಷದ ಬಗ್ಗೆ, ಮೋಕ್ಷವನ್ನು ಪಡೆಯಲಿಕ್ಕೆ ಬೇಕಾದಂಥ ಸಾಧನೆಗಳ ಬಗ್ಗೆ ಮಾತ್ರ ಇದೆ. ಹೀಗೆ ಭಾಗವತವನ್ನು ಹೇಳ್ತೇನೆ ಎಂಬುದಾಗಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸರಿ, ಈ ಭಾಗವತವನ್ನು ಯಾರು ರಚನೆ ಮಾಡಿದರು, ನನಗೆ ಯಾರು ಪಾಠ ಮಾಡಿದರು ಅಂತ ಶುಕಾಚಾರ್ಯ ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೋ ಪಿತುರ್ದ್ವೈಪಾಯನಾದಹಂ ಅಂತ. ಈ ಭಾಗವತ ಎಂತಹದ್ದು ಅಂತಂದರೆ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ರಚನೆ ಮಾಡಿದಂತಹ ಗ್ರಂಥ ಈ ಭಾಗವತ. ಸರಿ, ಇದನ್ನು ಯಾವಾಗ ರಚನೆ ಮಾಡಿದರು? ದ್ವಾಪರಾದವು ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರ ಎಂತ ವ್ಯಾಖ್ಯಾನ ಮಾಡ್ತಾರೆ ಅಂತಂದರೆ ದ್ವಾಪರ ಯುಗದ ಪ್ರಾರಂಭದಲ್ಲಿ ಮಾಡಿದರು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ ಇದನ್ನು ದ್ವಾಪರ ಯುಗದ ಆರಂಭದಲ್ಲಿ ರಚನೆ ಮಾಡಿದ್ದಲ್ಲ ಅಂತ. ಯಾಕೆ ಅಂತಂದರೆ ಧೃತರಾಷ್ಟ್ರ ಹುಟ್ಟಿದ್ದು ಯಾವಾಗ ಅಂತಂದರೆ ಮಹಾಭಾರತದಲ್ಲಿ ವೇದವ್ಯಾಸರೇ ಹೇಳುವಂತೆ ವ್ಯಾಸಃ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ. ವೇದವ್ಯಾಸ ದೇವರಿಗೆ 600 ವರ್ಷ ಆದಾಗ ಧೃತರಾಷ್ಟ್ರನಿಗೆ ಜನ್ಮವನ್ನು ಕೊಟ್ಟರು ಅಂತ ಹೇಳ್ತಾರೆ. ಧೃತರಾಷ್ಟ್ರ ಹುಟ್ಟಿದ ಮೇಲೆ ಒಂದು 40 ವರ್ಷಕ್ಕೆ ದುರ್ಯೋಧನ ಹುಟ್ಟಿದ್ದಾನೆ. ದುರ್ಯೋಧನ ಸತ್ತಿದ್ದು ಯಾವಾಗ? ಅವನಿಗೆ 80-90 ವರ್ಷ ಇದ್ದಾಗ. ಹಾಗಾಗಿ ದುರ್ಯೋಧನ ಯಾವತ್ತು ಸತ್ನೋ ಅಲ್ಲಿಂದ ಕಲಿಯುಗ ಒಂದು ಮುಂದೆ 20 ವರ್ಷದಲ್ಲಿ ಪ್ರಾರಂಭ ಆಯಿತು. ಹಾಗೆ ನೋಡಿದರೆ ವೇದವ್ಯಾಸರು ಅವತಾರ ಮಾಡಿದ್ದು ಯಾವಾಗ? ದ್ವಾಪರ ಯುಗ ಮುಗಿಲಿಕ್ಕೆ ಇನ್ನೊಂದು 800 ವರ್ಷಗಳಿದ್ದಾವೆ ಅಂತ ಹೇಳಿದಾಗ ಅವರು ಅವತಾರ ಮಾಡಿದ್ದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅಧೀತವಾನ್ ದ್ವಾಪರಾದವು ಅಂತ ಹೇಳ್ತಾರೆ. ದ್ವಾಪರ ಯುಗದ ಪ್ರಾರಂಭದಲ್ಲಿ ರಚನೆ ಮಾಡಿದ್ದು ಅಂತ ಹೇಳ್ತಾರೆ. ಅದೇಗೆ ಸಾಧ್ಯ? ಯಾಕೆಂದರೆ ಇಡೀ ದ್ವಾಪರ ಯುಗದ ಒಂದು ಕಾಲ ಇಷ್ಟು ಅಂದರೆ ಸುಮಾರು 8.5 ಲಕ್ಷ ಚಿಲ್ಲರೆ ವರ್ಷ. 600 ವರ್ಷದಲ್ಲಿ 8 ಲಕ್ಷ ವರ್ಷದಲ್ಲಿ ತುಂಬ ಡಿಫ್ರೆನ್ಸ್ ಬಂತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ ಇಲ್ಲಿ ಅಧೀತವಾನ್ ದ್ವಾಪರಾದವು ಅಂತಂದರೆ ದ್ವಾಪರ ಯುಗದ ಕೊನೆಯಲ್ಲಿ ಅಂತ ಅರ್ಥ ಅಲ್ಲ, ಪ್ರಾರಂಭದಲ್ಲಿ ಅಂತ ಅರ್ಥ ಅಲ್ಲ, ಮತ್ತೇನು ಕೃಷ್ಣಾವತಾರ ಆಗೋದಕ್ಕಿಂತ ಮುಂಚೆ ಅಂತ ಅರ್ಥ ಮಾಡ್ತಾರೆ. ಹಾಗಾಗಿ ದ್ವಾಪರಾದವು ಅಂದರೆ ಉಳಿದ ವ್ಯಾಖ್ಯಾನಕಾರರು ಹೇಳುವಂತೆ ದ್ವಾಪರ ಯುಗದ ಪ್ರಾರಂಭ ಅಂತ ಅರ್ಥ ಅಲ್ಲ. ಯಾಕೆಂದರೆ ಇವರು ಹುಟ್ಟಿದ್ದೇ ದ್ವಾಪರ ಯುಗದ ಕೊನೆಯಲ್ಲಿ ವೇದವ್ಯಾಸ ದೇವರು. ಹಾಗಾಗಿ ದ್ವಾಪರಾದವು ಅಂತಂದರೆ ಕೃಷ್ಣಾವತಾರ ಆಗೋದಕ್ಕಿಂತ ಮುಂಚೆ ರಚನೆ ಮಾಡಿದ್ದು ಅಂತ. ಇದು ವೇದವ್ಯಾಸ ದೇವರ ಮಹತ್ವ ಅಂತ. ಯಾಕೆಂದರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಇತಿಹಾಸಕಾರರಾಗಲಿ ಗ್ರಂಥಕಾರರಾಗಲಿ ಗ್ರಂಥಗಳನ್ನು ರಚನೆ ಮಾಡೋದು ಯಾವಾಗ? ಈಗ ರಾಮಾಯಣ ಇದೆ, ರಾಮಾಯಣ ಬರೆದಿದ್ದು ಯಾವಾಗ? ವಾಲ್ಮೀಕಿ ಋಷಿಗಳು ರಾಮಾಯಣ ಒಂದು ಕಾರ್ಯ ಮುಗಿದ ಮೇಲೆ ರಚನೆ ಮಾಡಿದ್ದು. ಒಬ್ಬ ಯಾವುದೋ ರಾಜ ಇರ್ತಾರೆ, ಆ ರಾಜನ ಕಥೆಯನ್ನು ಯಾವಾಗ ಬರೀತಾರೆ? ಎಲ್ಲರೂ ಕೂಡ ರಾಜ ಎಲ್ಲ ಅವತಾರ ಮಾಡಿ ತನ್ನ ಕಾರ್ಯಗಳನ್ನು ಮಾಡಿದ ಮೇಲೆ ಮುಗಿಸಿದ ಮೇಲೆ ಬರೀತಾರೆ. ಆದರೆ ವೇದವ್ಯಾಸ ದೇವರ ವೈಶಿಷ್ಟ್ಯ ಏನು ಅಂತಂದರೆ ಇನ್ನೂ ಕೃಷ್ಣನೇ ಹುಟ್ಟಿಲ್ಲ. ಕೃಷ್ಣ ಹುಟ್ಟೋದಕ್ಕಿಂತ ಮುಂಚೆ ಏನು ಬರೆದುಬಿಟ್ಟಿದ್ದಾರೆ? ಭಾಗವತ ಬರೆದಿದ್ದಾರೆ. ಆ ಭಾಗವತದಲ್ಲಿ
ಕೃಷ್ಣ ಇದನ್ನು ಮಾಡ್ತಾನೆ ಅಂತ ಬಾಲ್ಯಲೀಲೆಗಳನ್ನು ಎಲ್ಲವನ್ನೂ ಕೂಡ ಕೃಷ್ಣ ಅವತಾರ ಮಾಡೋದಕ್ಕಿಂತ ಮುಂಚೆನೇ ಬರೆದು ಇಟ್ಟುಬಿಟ್ಟಿದ್ದಾರೆ. ಇನ್ನು ಮಹಾಭಾರತವೂ ಅಷ್ಟೇ, ಮಹಾಭಾರತ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೇ ಬರೆದು ಇಟ್ಟುಬಿಟ್ಟಿದ್ದಾರೆ. ಇದು ವೇದವ್ಯಾಸ ದೇವರ ಸರ್ವಜ್ಞತ್ವಕ್ಕೆ ದ್ಯೋತಕ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಪ್ರಸಿದ್ಧವಾದಂಥ ಮಾತಿದೆ, ಕೋಹ್ಯನ್ಯಃ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ. ಇದನ್ನು ಸಾಮಾನ್ಯರೇ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಯಾಕೆಂದರೆ ಸಾಮಾನ್ಯರು ಯಾವಾಗ ಬರಿತಾ ಇದ್ದರು, ಮಹಾಭಾರತ ಎಲ್ಲ ಮುಗಿದು ಪರೀಕ್ಷಿತರ ಮಹಾರಾಜ ಪರಂಧಾಮ ಯಾತ್ರೆಗೆ ಹೋದ ಮೇಲೆ ಬರಿತಾ ಇದ್ದರು. ಆದರೆ ವೇದವ್ಯಾಸ ದೇವರು ಬರೆದಿದ್ದು ಆವಾಗಲ್ಲ, ಮಹಾಭಾರತ ನಡೆಯೋದಕ್ಕಿಂತ 600 ವರ್ಷಗಳಿಗಿಂತ ಮುಂಚೆಯೇ ಬರೆದು ಬಿಟ್ಟಿದ್ದಾರೆ ಅಂತ. ಯಾಕೆಂದರೆ ಧೃತರಾಷ್ಟ್ರ ಹುಟ್ಟಿದ್ದು ವೇದವ್ಯಾಸ ದೇವರಿಗೆ 600 ವರ್ಷ ಇದ್ದಾಗ, ವೇದವ್ಯಾಸ ದೇವರು ಮಹಾಭಾರತ ಬರೆದಿದ್ದು ಯಾವಾಗ, ಹುಟ್ಟಿದ ತಕ್ಷಣ ಬರೆದು ಬಿಟ್ಟರು ಅಂತ ಹೇಳ್ತಾರೆ. ಹಾಗಾಗಿ ವೇದವ್ಯಾಸ ದೇವರ ಸರ್ವಜ್ಞತ್ವಕ್ಕೆ ಇದೆಲ್ಲ ನಮಗೆ ಸಾಕ್ಷಿಯಾಗುತ್ತೆ. ಹೀಗೆ ಇಂತಹ ದ್ವಾಪರ ಯುಗದ ಕೃಷ್ಣಾವತಾರಕ್ಕಿಂತ ಮುಂಚೆ ಇದನ್ನೇ ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ. ಭಾಗವತ ಗ್ರಂಥವನ್ನು ಬರೆದದ್ಯಾರು, ಸಾಕ್ಷಾತ್ ನಮ್ಮ ತಂದೆ ಪಿತುಃ ದ್ವೈಪಾಯನಾದಹಂ ಅಂತ ವೇದವ್ಯಾಸ ದೇವರು ಇದನ್ನು ರಚನೆ ಮಾಡಿದ್ದಾರೆ. ಅವರು ನನಗೆ ಇದನ್ನು ಉಪದೇಶ ಮಾಡಿದ್ದಾರೆ ಅಂತ. ಹಾಗಾಗಿ ಭಾಗವತ ಗ್ರಂಥ ಬರೆದಿದ್ದ್ಯಾರು, ವೇದವ್ಯಾಸ ದೇವರು. ನನಗೆ ಉಪದೇಶ ಮಾಡಿದ್ಯಾರು, ಸಾಕ್ಷಾತ್ ಅವರೇ, ನನ್ನ ತಂದೆಯೇ ನನಗೆ ಉಪದೇಶ ಮಾಡಿದ್ದಾರೆ ಅಂತ. ಮತ್ತೆ ಹೇಳ್ತಾರೆ, ನಾನಿದನ್ನು ಯಾಕೆ ಅಧ್ಯಯನ ಮಾಡಿದೆ ಅಂತ. ಇಲ್ಲಿ ತನಕ ನಾವು ಕೇಳಿದಂತೆ ಮೋಕ್ಷಶಾಸ್ತ್ರ, ಇದು ಮೋಕ್ಷವನ್ನು ಕೊಡುವಂತಹ ಶಾಸ್ತ್ರ ಅಂತ ಪ್ರಸಿದ್ಧ ಭಾಗವತ. ಅದಕ್ಕೆ ಅವರು ಹೇಳ್ತಾರೆ ಪರಿನಿಷ್ಠೋಪಿ ಅಂತ. ನೋಡು ಪರೀಕ್ಷಿತ, ನನಗೆ ಮೋಕ್ಷ ನಿಶ್ಚಯ. ನನಗೆ ಭಾಗವತ ಓದಿದ್ರೂ ಮೋಕ್ಷ ಆಗುತ್ತೆ, ಭಾಗವತ ಹೋಗದೇ ಇದ್ರೂ ಕೂಡ ಮೋಕ್ಷ ಆಗುತ್ತೆ. ಪರಿನಿಷ್ಠಿತೋಪಿ, ನನಗೆ ಮೋಕ್ಷ ನಿಶ್ಚಯ ಇದೆ. ಹಾಗಿದ್ದರೂ ಕೂಡ ನಾನು ಯಾಕೆ ಅದನ್ನು ಅಧ್ಯಯನ ಮಾಡಿದೆ ಅಂತಂದರೆ, ಗೃಹೀತ ಚೇತ ರಾಜರ್ಷ ಅಂತ. ಇದರಲ್ಲಿ ಪರಮಾತ್ಮನ ಅದ್ಭುತವಾದಂಥ ಲೀಲೆಗಳನ್ನು ಹೇಳಿಬಿಟ್ಟಿದ್ದಾರೆ. ಅದನ್ನು ನೋಡಿ ನನಗೇನಾಯಿತು, ಮನಸ್ಸು ಆಕರ್ಷಿತವಾಗಿ ಬಿಡ್ತು. ಹಾಗಾಗಿ ನನಗೆ ಮೋಕ್ಷ ನಿಶ್ಚಿತವಾಗಿದ್ದು ಕೂಡ ನಾನೇ ಮಾಡಿದೆ, ಭಾಗವತವನ್ನು ಸಮಗ್ರವಾಗಿ ನನ್ನ ತಂದೆಯ ಬಳಿ ಅಧ್ಯಯನ ಮಾಡಿದೆ. ಹಾಗಾಗಿ ಅಂತಹ ನಾನು ನನಗೆ ಹೇಳ್ತಾ ಇದ್ದೇನೆ, ನೀನು ಈ ಒಂದು ಭಾಗವತವನ್ನು ಶ್ರವಣ ಮಾಡು ಎಂಬುದಾಗಿ ಆ ಪರೀಕ್ಷಿತ ಮಹಾರಾಜನಿಗೆ 1 ವಾರಗಳ ಕಾಲ ನಿರಂತರವಾಗಿ ಭಾಗವತದ ಉಪದೇಶವನ್ನು ಇವರು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸ್ತಾರೆ. ಇದಕ್ಕೆ ಆಚಾರ್ಯರು ಹೇಳುವಂತೆ ಮೋಕ್ಷ, ಇದು ಪ್ರಾರಂಭದಲ್ಲಿ ಹೇಳುವಂತೆ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾ ಭುವಿಭಾವುಕಾಹ ಅಂತ. ಅಲ್ಲಿ ಆಲಯ ಅಂತ ಹೇಳ್ತಾರೆ. ಆಲಯ ಅಂದರೆ ಬರೀ ಈ ಒಂದು ದೇಹ ಹೋಗೋ ತನಕ ಮಾತ್ರ ಅಲ್ಲ, ಇಡೀ ಲಿಂಗದೇಹ ಭಂಗವಾಗುವ ತನಕ ಭಾಗವತವನ್ನು ಶ್ರವಣ ಮಾಡಿ, ಅಷ್ಟು ಮಾತ್ರ ಅಲ್ಲ, ಲಿಂಗದೇಹ ಭಂಗ ಆದ ಮೇಲೆ ಮೋಕ್ಷದಲ್ಲೂ ಕೂಡ ಭಾಗವತ ಶ್ರವಣ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು, ನೀನೂ ಕೂಡ ನಿರಂತರವಾಗಿ ಭಾಗವತದ ಶ್ರವಣವನ್ನು ಮಾಡು, ಇದರಿಂದ ನಿನಗೆ ಮೋಕ್ಷ ಆಗುತ್ತೆ. ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಭಾಗವತದ ಶ್ರವಣ ಮಾಡು ಎಂಬುದಾಗಿ ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಹೇಳಿದಾಗ ಪರೀಕ್ಷಿತನಿಗೆ ಒಂದು ಗೊಂದಲ ಆಗುತ್ತೆ ಅಂತೆ. ಸರಿ, ನೀವೇನೋ ಭಾಗವತ ಹೇಳ್ತೀರಿ, ನಾನು ಕೇಳ್ತೇನೆ, ಆದರೆ ಸಾಧನೆ ಮಾಡ್ಕೊಳ್ಳೋದು ಯಾವಾಗ ಅಂತ. 1 ವಾರಗಳ ಕಾಲ ಏನಾಗುತ್ತೆ, ಬರೀ ಕೇಳೋದಾಗುತ್ತೆ, ಸಾಧನೆ ಮುಂದೆ ಮಾಡೋದು ಯಾವಾಗ ಅಂತ. ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಪರಂ ಮುಹೂರ್ತಂ ವಿದಿತಂ ಘಟತೆ ಶೇಷೇತಃ ಅಂತ. ನೋಡು ರಾಜ, ನೀನೇನು ಆಲೋಚನೆ ಮಾಡಬೇಡ. ಹಿಂದೊಬ್ಬ ನಿನಗೆ 1 ವಾರ ವಯಸ್ಸಿದೆ, ಅವ್ರ ಹಿಂದೊಬ್ಬ ರಾಜ ಇದ್ದ ಅಂತೆ. ಯಾರು? ಖಟ್ವಾಂಗೋ ರಾಮ ರಾಜರ್ಷಿಹಿ ಅಂತ. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ಅವನು ಈ ಸೂರ್ಯವಂಶದಲ್ಲಿ ಬಂದಂಥ ಒಬ್ಬ ರಾಜ, ರಾಮಚಂದ್ರನಿಗಿಂತ ಒಂದು 6-7 ತಲೆ ಹಿಂದಿನಂತಹ ಒಬ್ಬ ರಾಜ. ಅವನಿಗೆ ಒಂದು ಭಾರೀ ಸಾಮರ್ಥ್ಯ ಇತ್ತು ಅಂತೆ, ಎಲ್ಲರನ್ನೂ ಕೂಡ ಗೆಲ್ಲುವ ಸಾಮರ್ಥ್ಯ ಇತ್ತು. ಹಾಗಾಗಿ ಅವನೇನು ಮಾಡ್ತಾ ಇದ್ದ, ಈ ದೈತ್ಯರಿಗೆ ಮತ್ತು ದೇವತೆಗಳಿಗೆ ಯುದ್ಧ ಆದಾಗ ದೇವತೆಗಳ ಜೊತೆಗೆ ನಿಂತುಕೊಂಡು ಯುದ್ಧವನ್ನು ಮಾಡಿ ದೈತ್ಯರ ಸಂಹಾರ ಮಾಡ್ತಾ ಇದ್ದ ಅಂತೆ. ಹೀಗೆ ಒಂದು ಸಲ ದೇವಲೋಕಕ್ಕೆ ಹೋಗಿದ್ದ, ಯುದ್ಧ ಪ್ರಾರಂಭ ಆಯಿತು. ಅನೇಕ ವರ್ಷಗಳ ಕಾಲ ಯುದ್ಧ ಎಲ್ಲ ಆಯಿತು. ಯುದ್ಧದಲ್ಲಿ ಇವನು ಸೋಲಿಸಿದ, ದೈತ್ಯನ ಸೋಲಿಸಿದ. ಕೊನೆಗೆ ದೇವತೆಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ, ಸರಿ ನಾನು ಹೋಗಿ ಬರ್ತೇನೆ, ನನ್ನ ಊರಿಗೆ ಆಜ್ಞೆ ಕೊಡಿ ಅಂತ ಹೇಳ್ತಾನೆ. ಸರಿ ಆಜ್ಞೆ ಮಾಡ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ ಅಂತೆ, ನೋಡಪ್ಪ ನೀನು ನನಗೆ ತುಂಬ ಉಪಕಾರ ಮಾಡಿದ್ದೀಯಾ, ಏನಾದರೂ ವರ ಕೇಳು ಅಂತ ಹೇಳ್ತಾರೆ. ಖಟ್ವಾಂಗ ಹೇಳ್ತಾರೆ, ನನಗೇನೋ ವರ ಬೇಡ ಅಂತ ಹೇಳ್ತಾನೆ. ಇಲ್ಲ, ಏನೋ ಕೇಳಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಅಷ್ಟು ಹೇಳಿದಾಗ ಅವನಿಗೆ ಒಂದು ಕುತೂಹಲ ಆಗುತ್ತೆ ಅಂತೆ. ಯಾರಿಗೂ ಕೂಡ ನನ್ನ ಆಯಸ್ಸು ಎಷ್ಟಿದೆ ಅಂತ ಗೊತ್ತಿರೋದಿಲ್ಲ ಸ್ಪಷ್ಟವಾಗಿ. ಹಾಗಾಗಿ ಅವನು ಕೇಳ್ತಾನೆ, ನನಗೊಂದು ಅನುಗ್ರಹ ಮಾಡಿ ನನ್ನ ಆಯಸ್ಸು ಎಷ್ಟು ಉಳಿದಿದೆ ಹೇಳಿ ಅಂತ ಕೇಳ್ತಾನೆ ಅಂತೆ. ದೇವತೆಗಳು ನೋಡ್ತಾರೆ, ತುಂಬ ಬೇಸರ ಆಗಿಬಿಡುತ್ತೆ ಅವನಿಗೆ, ದೇವತೆಗಳಿಗೆ. ಯಾಕೆಂದರೆ ಅವನ ಆಯಸ್ಸು ಕೇವಲ 1 ಮುಹೂರ್ತ ಮಾತ್ರ ಉಳಿದಿರುತ್ತೆ ಅಂತೆ. 48 ನಿಮಿಷ ಮಾತ್ರ ಅವನ ಆಯಸ್ಸು ಉಳಿದಿರುತ್ತೆ. ಇಷ್ಟು ಹೇಳಿದಾಗ ದೇವತೆಗಳು ಹೇಳ್ತಾರೆ, ಖಟ್ವಾಂಗ ನಿನ್ನ ಆಯಸ್ಸು ಕೇವಲ 48 ನಿಮಿಷ ಮಾತ್ರ ಉಳಿದಿದೆ ಅಂತ. ಖಟ್ವಾಂಗನಿಗೆ ಸ್ವಲ್ಪ ಇದು ಅನಿಸುತ್ತೆ,
ಏನು ಮಾಡಲಿ ನಾನು 48 ನಿಮಿಷದಲ್ಲಿ ಅಂತ. ಆವಾಗ ಅವ್ರು ಹೇಳ್ತಾರೆ, ನೀನೇನು ಆಲೋಚನೆ ಮಾಡಬೇಡ, ತಕ್ಷಣ ನಿನ್ನ ರಾಜ್ಯಕ್ಕೆ ಹೋಗುವಂತೆ ನಾನು ವ್ಯವಸ್ಥೆ ಮಾಡಿ, ಸೆಕೆಂಡ್ನಲ್ಲಿ ನಿನ್ನ ರಾಜ್ಯಕ್ಕೆ ನೀನು ಹೋಗ್ತೀಯಾ, ಅಲ್ಲಿ ಹೋಗಿ ನೀನು ಆತುರ ಸನ್ಯಾಸವನ್ನು ಸ್ವೀಕಾರ ಮಾಡು, ಸನ್ಯಾಸ ಸ್ವೀಕಾರ ಮಾಡಿ ನೀನು ಮುಕ್ತನಾಗು ಅಂತ ಹೇಳ್ತಾರೆ ಅಂತೆ. ಅಷ್ಟು ಹೇಳಿದಾಗ ಖಟ್ವಾಂಗ ನೆಕ್ಸ್ಟ್ ಸೆಕೆಂಡ್ ಎಲ್ಲಿರ್ತಾನೆ? ತನ್ನ ರಾಜ್ಯದಲ್ಲಿ ಇರ್ತಾನೆ. ಶಾಸ್ತ್ರದಲ್ಲಿ ಒಂದು ವಿಧಾನ ಇದೆ, ಆತುರ ಸನ್ಯಾಸ ಅಂತ. ಅರ್ಥಾತ್ ಯಾವ ವ್ಯಕ್ತಿಗೆ ತಾನು ಸಾಯಲಿಕ್ಕಿನ್ನೂ ಒಂದು ತಾಸಿದೆ ಅಂತ ಗೊತ್ತಾಗುತ್ತೋ ಆ ವ್ಯಕ್ತಿ ಏನು ಮಾಡಬೇಕು? ನಾನು ಎಲ್ಲವನ್ನು ಕೂಡ ಬಿಟ್ಟಿದ್ದೇನೆ ಅಂತ ಮನಃಪೂರ್ವಕವಾಗಿ ಹೇಳಬೇಕು. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ, ನಾನು ಎಲ್ಲವನ್ನು ಕೂಡ ಬಿಟ್ಟಿದ್ದೇನೆ, ಸನ್ಯಸ್ತೋಹಂ, ನಾನು ಸನ್ಯಾಸ ಸ್ವೀಕಾರ ಮಾಡಿದ್ದೇನೆ ಅಂತ ಬಾಯಲ್ಲಿ ಹೇಳಬೇಕು ಅಂತೆ. ಅಷ್ಟು ಹೇಳಿದರೆ ಸಾಕು, ಅವನು ಸನ್ಯಾಸಿಯಾಗಿದ್ದಾನೆ ಅಂತ ಆ ಟೈಮಲ್ಲಿ. ಏಕೆಂದರೆ ಸನ್ಯಾಸ ವಿಧಾನಗಳೇ 3 ದಿವಸ ಇದ್ದಾವೆ, ಅವನು ಉಳಿದಿರೋದು ಎಷ್ಟು? ಬರೀ ಒಂದು ತಾಸು ಆಯಸ್ಸು. ಹಾಗಾಗಿ ಅದೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಮಾನಸಿಕವಾಗಿ ವಾಚಿಕವಾಗಿ ನಾನು ಸನ್ಯಾಸಿಯಾಗಿದ್ದೆ ಅಂತ ಹೇಳಬೇಕು ಅಂತೆ. ಸನ್ಯಾಸಿಯಾಗಿದ್ದೆ ಅಂಥೇಳಿ ತನ್ನ ಕೈಯಲ್ಲಿ ಇಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡಿ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು. ಇಷ್ಟು ಮಾಡಿದರೆ ಏನಾಗುತ್ತೆ? ಉತ್ತಮ ಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಖಟ್ವಾಂಗ ಏನು ಮಾಡಿದ? ತಕ್ಷಣ ರಾಜ್ಯಕ್ಕೆ ಬಂದ, ಎಲ್ಲವನ್ನು ಕೂಡ ತನ್ನ ಮಕ್ಕಳಿಗೆ ಕೊಟ್ಟ, ನಾನು ಸನ್ಯಾಸಿಯಾಗಿದ್ದೇನೆ ಅಂತ ಆತುರ ಸನ್ಯಾಸ ಸ್ವೀಕಾರ ಮಾಡಿದ, ಪರಮಾತ್ಮನ ಧ್ಯಾನವನ್ನು ಮಾಡಿದ, ಶರೀರ ತ್ಯಾಗ ಮಾಡಿದ, ಉತ್ತಮ ಲೋಕ ಪ್ರಾಪ್ತಿಯಾಯಿತು. ಅದಕ್ಕೆ ಹೇಳ್ತಾರೆ, ನೋಡು, ನಿನಗೆ ಒಂದು ಮುಹೂರ್ತ ಎಷ್ಟು ಬಂದಿದೆ? ತವಾಪ್ಯೇತರ ಹಿ ಕೌರವ್ಯ ಸಪ್ತಾಹಂ ಜೀವಿತಾವಧಿ. ನಿನಗೆ ಸಪ್ತಾಹ 7 ದಿವಸಗಳ ಕಾಲ ಒಂದು ಆಯಸ್ಸಿದೆ. ಹಾಗಾಗಿ ಖಟ್ವಾಂಗನಿಗಿದ್ದದ್ದು ಬರೀ 48 ನಿಮಿಷ. ನಿನಗೆ 1 ವಾರ ಇದೆ, ನೀನು ಅವಶ್ಯವಾಗಿ ಬೇಕಾದಂತಹ ರೀತಿ ಸಾಧನೆ ಮಾಡಬಹುದು, ನೀನೇನು ಚಿಂತೆಯನ್ನು ಮಾಡಬೇಡ ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿ ಅವ್ರು ಹೇಳ್ತಾರೆ, ನಾನು ನಿನಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ, ಧ್ಯಾನ ಮಾಡಲಿಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳನ್ನು ಕೂಡ ನೀನು ತಿಳಿಸ್ತೇನೆ. ಹಾಗಾಗಿ ನೀನು ಏನೂ ಚಿಂತೆ ಮಾಡಬೇಡ, 1 ವಾರಗಳ ಕಾಲ ನೀನು ನಿರಂತರವಾಗಿ ಸಾಧನೆ ಮಾಡಿಕೊಂಡು ಆ ಮೂಲಕ ಮೋಕ್ಷವನ್ನು ಪಡೆಯಿ ಎಂಬುದಾಗಿ ಶುಕಾಚಾರ್ಯರು ನನಗೆ ಉಪದೇಶ ಮಾಡ್ತಾ ಇದ್ದಾರೆ. ಅಂತಕಾಲೇತು ಪುರುಷೇ ಆಗತೆ ಗತ ಸಾಧ್ವಸಃ ಛಿಂದ್ಯಾದ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೇನು ಏಚತಂ ಅಂತ. ಸಾಮಾನ್ಯವಾಗಿ ಅಂತ್ಯಕಾಲ ಬಂದು ಅಂತಂದರೆ ಎಲ್ಲರಿಗಾಗೋದೇನು? ಹೆದರಿಕೆ ಅಂತ. ಹೆದರಿಕೆ, ಬೇಸರ, ಏನೇನೋ ಒಂದು ರೀತಿಯಾದ ವೇದನೆಗಳೇ ಆಗ್ತಾ ಇರ್ತವೆ. ಅದಕ್ಕೆ ಮೊದಲು ಬಿಡಬೇಕಾದದ್ದು ಏನು ಅಂತಂದರೆ ಭಯವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವೆಷ್ಟು ಭಯಪಟ್ಟರೂ ಕೂಡ ಬಂದಂಥ ಮರಣ ದೂರ ಹೋಗೋದಿಲ್ಲ. ಹಾಗಾಗಿ ಮೊದಲು ಮಾಡಬೇಕಾದ್ದೇನು? ಭಯವನ್ನು ಬಿಡಬೇಕು ಅಂತ. ಅದಾದ ಮೇಲೆ ಯಾವುದು ನಮ್ಮನ್ನು ಉದ್ಧಾರ ಮಾಡುವಂಥ ವಸ್ತುಗಳು, ವ್ಯಕ್ತಿಗಳು, ಯಾವುದು ನಮ್ಮನ್ನು ಬಂಧಕ ಮಾಡುವಂಥ ವ್ಯಕ್ತಿಗಳು ಅಂತ ಎಲ್ಲವನ್ನು ಕೂಡ ಚಿಂತನೆಯನ್ನು ಮಾಡಿ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಸಂಸಾರದಲ್ಲಿ ಆಸಕ್ತಿಯನ್ನು ಕತ್ತರಿಸಬೇಕು ಅಂತ ಹೇಳ್ತಾರೆ. ಕತ್ತರಿಸಬೇಕು. ಈ ರೀತಿ ಕತ್ತರಿಸಿ ತಾನೇ ಮಾಡಬೇಕು. ಸಾಧ್ಯವಾದರೆ ಅಂದರೆ ಮರಣ ಹತ್ತಿರ ಬಂದಿದೆ ಗೊತ್ತಾದಾಗ ಸಾಧ್ಯ ಆದರೆ ಗೃಹಾತ್ ಪ್ರವ್ರಜಿತ ಧೀರ ಪುಣ್ಯತೀರ್ಥ ಜಲಾಪ್ಲುತಃ ಅಂತ ತಕ್ಷಣ ಮನೆಯನ್ನು ಬಿಟ್ಟು ತಾನೇ ಮಾಡಬೇಕು, ತೀರ್ಥಯಾತ್ರೆ ಮಾಡಬೇಕು ಅಂತ. ಅಂದರೆ ಇದೆಲ್ಲ ಯಾರಿಗೆ? ಯಾರಿಗೆ 1 ವರ್ಷ ಆಯಸ್ಸಿದೆ ಗೊತ್ತಾಯಿತು ಅವನಿಗೆ ಮಾಡಬೇಕು, ತೀರ್ಥಯಾತ್ರೆ ಮಾಡಲಿಕ್ಕೆ ಸಾಧ್ಯ. ಯಾರಿಗೆ 1 ತಾಸು ಇದೆ ಅಂತ ಗೊತ್ತಾಗುತ್ತೆ ಅವನಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರಿಗೆ ತನ್ನ ಮರಣ ಹತ್ತಿರ ಬಂದಿದೆ ಅಂತ ಗೊತ್ತಾಗುತ್ತೋ ಅಂತಹ ವ್ಯಕ್ತಿ ಮನೆಯಲ್ಲಿ ಇರುವುದನ್ನು ಬಿಟ್ಟು ನಿರಂತರವಾಗಿ ಪುಣ್ಯತೀರ್ಥ ಜಲಾಪ್ಲುತಃ ಅಂತ ನಿರಂತರವಾಗಿ ತೀರ್ಥಯಾತ್ರೆಯನ್ನು ಮಾಡಬೇಕು. ಅದು ಎಂಥದ್ದಿರಬೇಕು? ವಿವಿಕ್ತಃ ಅಂತ. ಇವತ್ತು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ಹೋದರೆ ಏನಾಗುತ್ತೆ? ಇಡೀ ಜನ ತುಂಬ್ಕೊಂಡ್ಬಿಟ್ಟಿರ್ತಾರೆ, ಅಲ್ಲಿ ದರ್ಶನ ಮಾಡಲಿಕ್ಕೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಅಂತಹ ಸ್ಥಳಕ್ಕೆ ಹೋಗಬಾರ್ದು ಅಂತೆ. ಮತ್ತೇನು ಮಾಡಬೇಕು? ವಿವಿಕ್ತಃ, ಎಲ್ಲಿ ನಮಗೆ ಏಕಾಂತತೆ ಎಂಬುದು ಸಿಗುತ್ತೋ ಅಂತಹ ಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಹೋಗಿ ವಿಧಿವತ್ ಕಲ್ಪಿತಾಸನೆ ಅಂತ ಉತ್ತಮವಾದಂಥ ಆಸನ ಸಿದ್ಧ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಆಸನ ಎಂಬುದು ಅತ್ಯಂತ ಪ್ರಧಾನವಾದಂತಹ ಅಂಗ ಧ್ಯಾನದಲ್ಲಿ. ಯಾಕೆಂದರೆ ನಮ್ಮ ದೇಹ ಶುರುವಾಗೋದು ಎಲ್ಲಿಂದ? ಆಸನದಿಂದಾಗಿ. ಆಸನವೇ ಇಲ್ಲ ಅಂತ ಹೇಳ್ಬಿಟ್ರೆ ಏನಾಗುತ್ತೆ? ಅಲ್ಲಿಂದ ಇರುವಂತಹ ಒಂದು ನೆಗೆಟಿವ್ ವೈಬ್ರೇಷನ್ಗಳು ಬಂದು ನಮಗೆ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂಥ ಒಂದು ಉತ್ತಮವಾದಂಥ ಧಾವಳಿಯನ್ನು, ಕೃಷ್ಣಾಜಿನವನ್ನು ಮನೆಯನ್ನು ಹಾಕಿಕೊಂಡು ಕೂತ್ಕೊಂಡಾಗ ಏನಾಗುತ್ತೆ? ಆ ಭೂಮಿಯ ಒಂದು ವೈಬ್ರೇಷನ್ ನಮಗೆ ನೆಗೆಟಿವ್ ಆಗಿ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಧರ್ಮಶಾಸ್ತ್ರ ಹೇಳುವಂತೆ ಬ್ರಾಹ್ಮಣಸ್ಯ ಗದಂ ಪೃಷ್ಠಂ ಎಂಬುದಾಗಿ ಬ್ರಾಹ್ಮಣನ ಒಂದು ಪೃಷ್ಠಭಾಗವನ್ನು ಭೂಮಿ ಹೊತ್ಕೊಳ್ಳೋದಿಲ್ಲ ಅಂತೆ, ಮತ್ತು ಶಂಖವನ್ನು ಅಂತ. ಹಾಗಾಗಿ ಶಂಖವನ್ನು ಪೀಠದಲ್ಲಿ ಇಡಬೇಕು, ನಾವು ಕೂತ್ಕೋಬೇಕಾದ್ರೆ ಆಸನದಲ್ಲೇ ಕೂತ್ಕೊಳ್ಬೇಕು ಅಂತ. ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಆಸನವನ್ನು ಶುದ್ಧವಾಗಿ ಮಾಡಿಕೊಳ್ಬೇಕು ಅಂತ. ಆಮೇಲೆ ಅಭ್ಯಸೇ ಮನಸ ಶುದ್ಧಂ ಯಜೇಚ್ಚಿತಶ್ವಾಸ ಅಂತ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮವನ್ನು ಮಾಡಿ ತಾನೇ ಮಾಡಬೇಕು. ಓಂಕಾರವನ್ನು ಜಪ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಓಂಕಾರ ಜಪ ವಿಶೇಷವಾಗಿ ಅದಕ್ಕೆ ಪ್ರಧಾನವಾದಂಥ ಅಧಿಕಾರಿಗಳು ಅಂತಂದರೆ ಸನ್ಯಾಸಿಗಳು ಅಂತ. ಅವರಿಗೆ ಮಿನಿಮಮ್ 1 ಸಾವಿರ ಜಪ ಮಾಡಬೇಕು ಅಂತ. ಅದು ಬಿಟ್ಟು ಎಷ್ಟು ಬೇಕಾದ್ರೂ ಮಾಡಬಹುದು. ಆದರೆ ಗೃಹಸ್ಥರಿಗಾಗಲ್ಲ, ಕೇವಲ 10 ಜಪ ಮಾತ್ರ ಮಾಡಲಿಕ್ಕೆ ಅಧಿಕಾರ, ಮ್ಯಾಕ್ಸಿಮಮ್ 10. ಅವರಿಗೆ ಮಿನಿಮಮ್ 1000 ಅಂತ. ಯಾಕೆಂದರೆ ಆ ಓಂಕಾರದ ಜಪ ಏನಾಗುತ್ತೆ, ನಿರಂತರ ಮಾಡ್ತಾ ಹೋದಂತೆ
ಎಲ್ಲದರಲ್ಲೂ ಕೂಡ ಆಸಕ್ತಿ ಕಡಿಮೆ ಆಗಿಬಿಡುತ್ತೆ ಅಂತೆ. ಆದರೆ ಗೃಹಸ್ಥರಿಗೆ ಆ ರೀತಿಯಾಗಿ ಆಗಬಾರ್ದು ಅಂತ. ಯಾಕಂದರೆ ಅವರಿಗೆ ಅನೇಕ ಜವಾಬ್ದಾರಿಗಳಿರ್ತವೆ, ಸಮಾಜದ ಅನೇಕ ಜವಾಬ್ದಾರಿಗಳಿರ್ತವೆ, ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಕೂಡ ಇರ್ತವೆ. ಹೀಗಾಗಿ ನಿರಂತರವಾಗಿ ಅದನ್ನೇ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಅದರ ಪವರನ್ನು ತಡ್ಕೊಳ್ಕುವಂತಹ ಒಂದು ಕೆಪಾಸಿಟಿ ಕೂಡ ಇರೋದಿಲ್ಲ ಅಂತೆ. ಹಾಗಾಗಿ ಗೃಹಸ್ಥರಿಗೆ ಮ್ಯಾಕ್ಸಿಮಮ್ 10 ಪ್ರಣವ ಮಂತ್ರ, ಸನ್ಯಾಸಿಗಳಿಗೆ ಮಿನಿಮಮ್ 1000 ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಪ್ರಣವ ಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪ್ರತ್ಯಾಹಾರವನ್ನು ಮಾಡಿಕೊಳ್ಬೇಕು ಅಂತ. ಪ್ರತ್ಯಾಹಾರ ಅಂತಂದರೆ ಇಂದ್ರಿಯಗಳು ನಮಗೆ ವಿಷಯದ ಕಡೆಗೆ, ಬೇರೆ ವಿಷಯದ ಕಡೆಗೆ ಹೋಗದೇ ಇರುವಂತೆ ತಡೆದುಕೊಳ್ಳೋದಿನ ಪ್ರತ್ಯಾಹಾರ ಅಂತ. ಇದರಿಂದ ಏನಾಗುತ್ತೆ, ಇಂದ್ರಿಯ ನಿಗ್ರಹ ಆಗುತ್ತೆ ಅಂತ. ಯಾವಾಗ ಇಂದ್ರಿಯ ನಿಗ್ರಹ ಆಗುತ್ತೋ ಆವಾಗ ಇಂದ್ರಿಯಾಭಿಮಾನಿ ದೇವತೆಗಳ ಪರಿಪೂರ್ಣ ಅನುಗ್ರಹ ಎಂಬುದು ಆಗುತ್ತೆ. ಈ ರೀತಿಯಾಗಿ ಮಾಡಬೇಕು. ಅದಾದ ಮೇಲೆ ಪರಮಾತ್ಮನ ಧ್ಯಾನವನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಸರಿ, ಪರಮಾತ್ಮನ ಧ್ಯಾನ ಅಂದರೆ ಏನು ಎಂಬುದಾಗಿ ಇದು ತುಂಬ ದೊಡ್ಡ ಪ್ರಕರಣ. ವಿಷ್ಣುತೀರ್ಥರು ವಿಶೇಷವಾಗಿ ಇದಕ್ಕೋಸ್ಕರವೇ ಧ್ಯಾನ ಪ್ರಕರಣ ಅಂತ ಮಾಡಿದ್ದಾರೆ. ಇದರಲ್ಲಿ ಏನು ಮಾಡಬೇಕು, ಒಟ್ಟು 2 ರೀತಿಯಾದಂತಹ ಧ್ಯಾನ ಇದೆ ಎಂಬುದಾಗಿ ಹೇಳ್ತಾರೆ. ವಿಶೇಷವಾಗಿ ಆಚಾರ್ಯರು ಕೂಡ ತಂತ್ರಸಾರ ಸಂಘದಲ್ಲಿ ಹೇಳ್ತಾರೆ, ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ. ಧ್ಯಾನ ಒಟ್ಟು 2 ರೀತಿಯಾಗಿ ಅಂತ. ಯಾವ ರೀತಿ ಅಂತಂದರೆ, ಒಂದು ಪರಮಾತ್ಮನ ಸಮಗ್ರವಾದಂಥ ರೂಪವನ್ನು ಒಂದೇ ಸಲ ಎಟ್ ಎ ಟೈಮ್ ಚಿಂತನೆ ಮಾಡೋದಕ್ಕೆ ಅಖಂಡ ಸ್ಮೃತಿ ಅಂತ ಹೇಳ್ತಾರೆ. ಇನ್ನೊಂದು ಖಂಡಸ್ಮೃತಿ ಅಂತ, ಅದೇ ಧಾರಣ ಎಂಬುದಾಗಿ ಹೇಳ್ತಾರೆ. ಅರ್ಥಾತ್ ಪರಮಾತ್ಮನ ಒಂದೊಂದೇ ಅವಯವಗಳನ್ನು ಖಂಡವಾಗಿ ಚಿಂತನೆ ಮಾಡೋದಕ್ಕೆ ಹೇಳ್ತಾರೆ. ಅದರಲ್ಲಿ ಯಾವುದೇ ವ್ಯಕ್ತಿಯಾಗಲಿ, ಯಾವುದೇ ಸಾಧಕನಾಗಲಿ, ಅವನಿಗೆ ಪ್ರಾರಂಭದಲ್ಲಿಯೇ ಪರಮಾತ್ಮನ ಸಮಗ್ರವಾದಂತಹ ರೂಪವನ್ನು ಚಿಂತನೆ ಮಾಡುವಂಥ ಯೋಗ್ಯತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು, ನಾವು ಪ್ರಾರಂಭದಲ್ಲಿ ಪರಮಾತ್ಮನ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವೇನೇ ಆಚಾರ್ಯರು ನಮಗೆ ದ್ವಾದಶ ಸ್ತೋತ್ರ, ಅದರಲ್ಲಿ ಪ್ರಥಮಾಧ್ಯಾಯದಲ್ಲಿ ವಿಶೇಷವಾಗಿ ಪರಮಾತ್ಮನ ಒಂದೊಂದೇ ಅವಯವಗಳ ಬಗ್ಗೆ ಹೇಳ್ತಾ ಬರ್ತಾರೆ. ಹೃತ್ತಮಶ್ಚ ಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ, ಪರಮಾತ್ಮನ ಪಾದಪಂಕಜ ಚಿಂತನೆ ಮಾಡಬೇಕು. ಆಮೇಲೆ ಜಾಂಬೂನದಾಂಬರಾರದಂ ನಿತಂಬಂ ಚಿಂತಿಮೇಶಿತು ಸ್ವರ್ಣ ಮಂಜೀರ ಸಂಹಿತಂ ಆರೂಢಂ ಜಗದಂಬಯ. ಆಮೇಲೆ ಹೊಟ್ಟೆ ಚಿಂತನೆ ಮಾಡಬೇಕು ಪರಮಾತ್ಮನದು ಹೇಗಿದೆ. ಉದರಂ ಚಿಂತಿಮೀಶಸ್ಯ ತನುತ್ವೇ ಪಿಖಿಲಂಬರಂ, ಪರಮಾತ್ಮನ ಹೊಟ್ಟೆ ತುಂಬ ತೆಳ್ಳಗಿದೆ, ಅಷ್ಟಿದ್ರೂ ಕೂಡ ಏನಿದೆ ಒಳಗಡೆ ಇಡೀ ಬ್ರಹ್ಮಾಂಡವೇ ತುಂಬಿದೆ ಅಂತ. ಹೀಗೆ ಪ್ರಾರಂಭದಲ್ಲಿ ಸಾಧಕನಾದಂತಹ ವ್ಯಕ್ತಿ ಪರಮಾತ್ಮನ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಬರಬೇಕು ಅಂತ. ಮೊದಲು ಪರಮಾತ್ಮನ ಉಗುರುಗಳು, ಅದಾದ ಮೇಲೆ ಪರಮಾತ್ಮನ ಪಾದ, ಪರಮಾತ್ಮನ ಮೊಣಕಾಲು, ಪರಮಾತ್ಮನ ತೊಡೆ, ಪರಮಾತ್ಮನ ಹೊಟ್ಟೆ, ಹೀಗೆ ಉಗುರಿನಿಂದಾಗಿ ಪ್ರಾರಂಭ ಮಾಡಿ ತಲೆ ಕೂದಲಿನ ತನಕ ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಬರಬೇಕು. ಒಂದು ಅವಯವ ಇವತ್ತು ಮಾಡಿದೆ ನಾಳೆ ಇನ್ನೊಂದು ಅವಯವ ಅಂತಲ್ಲ. ಮತ್ತು ಹೇಗೆ ಒಂದು ಅವಯವವನ್ನು ಧ್ಯಾನ ಮಾಡಬೇಕು, ವರ್ಷಗಟ್ಟಲೆ ಮಾಡಬೇಕು. ವರ್ಷಗಟ್ಟಲೆ ಮಾಡಿದಾಗ ಏನಾಗುತ್ತೆ, ಆ ಅವಯವ ಅವನ ಕಣ್ಣಿನಲ್ಲಿ ಮನಸ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ ಗಟ್ಟಿಯಾಗಿ. ಕಣ್ಣು ಮುಚ್ಚಿದ ಅಂದರೆ ಆ ಅವಯವ ಮುಂದೆ ಬರುತ್ತೆ. ಸೊ ಅವಾಗ ಏನು ಮಾಡ್ಕೋನು, ನೆಕ್ಸ್ಟ್ ಇನ್ನೊಂದು ಜಂಪ ಮಾಡಬೇಕು. ಮೊದಲು ಪರಮಾತ್ಮನ ಉಗುರುಗಳು, 1 ವರ್ಷ ಪರಮಾತ್ಮನ ಉಗುರನ್ನು ಚಿಂತನೆ ಮಾಡಿದೆ, 1 ವರ್ಷ ಅಂದರೆ ಅವರ ಯೋಗ್ಯತೆ ಅನುಸಾರವಾಗಿ. ಅದಾದ ಮೇಲೆ ಪರಮಾತ್ಮನ ಪಾದ, ಪರಮಾತ್ಮನ ಪಾದವನ್ನು ಧ್ಯಾನ ಮಾಡಿದ ಅದರಲ್ಲಿ ಒಂದು ಕೆಪಾಸಿಟಿ ಬಂತು ಅವನಿಗೆ. ನೆಕ್ಸ್ಟ್ ಪರಮಾತ್ಮನ ಮೊಣಕಾಲು, ಹೀಗೆ ಪರಮಾತ್ಮನ ಒಂದೊಂದೇ ಅವಯವಗಳನ್ನು ಮಾಡ್ತಾ ಕೊನೆಗೆ ಪರಮಾತ್ಮನ ಪೂರ್ತಿ ಅವಯವಗಳು ಚಿಂತನೆ ಮಾಡಿ ಆಯಿತು ಒಂದು ಸಲ ಪೂರ್ತಿಯಾಗಿ. ಇಷ್ಟಾದ ಮೇಲೆ ಏನು ಮಾಡಬೇಕು, ಅವನು ಸಮಗ್ರ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗಿನಾಗುತ್ತೆ ಪರಮಾತ್ಮನ ಸಮಗ್ರವಾದಂತಹ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಆಗುತ್ತೆ. ಅದನ್ನು ಬಿಟ್ಟು ನಾನು ಮೊದಲನೇ ಸಲನೇ ಪರಮಾತ್ಮನ ಧ್ಯಾನ ಮಾಡ್ತೀನಿ ಪೂರ್ತಿಯಾಗಿದೆ ಅಂದರೆ ಸರ್ವಥಾ ಸಾಧ್ಯ ಇಲ್ಲ. ಹಾಗಾಗಿ ತತ್ರ ಏಕೈಕ ಅವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ ಅಂತ. ಪ್ರಾರಂಭದಲ್ಲಿ ಒಂದೊಂದೇ ಅವಯವಗಳನ್ನು ಚಿಂತನೆಯನ್ನು ಮಾಡಬೇಕು. ಇದನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಪರಮಾತ್ಮನ ಸಮಗ್ರವಾದಂತಹ ರೂಪವನ್ನು ಚಿಂತನೆ ಮಾಡುವಂತಹ ಯೋಗ್ಯತೆ ಎಂಬುದು ಅವನಿಗೆ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ಇಷ್ಟಾದ ಮೇಲೆ ಅವನಿಂದ ಇದನ್ನು ಮಾಡಬೇಕು ಅಂತ. ಇದನ್ನು ಮಾಡಲಿಕ್ಕೆ ಕೂಡ ಏನು ಬೇಕು, ಮತ್ತು ಶ್ರವಣಗಳೇ ಬೇಕು. ಯಾಕೆಂದರೆ ನಮಗೆ ಪರಮಾತ್ಮನ ಪಾದ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ನಮ್ಮ ಪಾದ ಹೇಗಿದೆ ಏನು ಗೊತ್ತಿದೆ. ಪರಮಾತ್ಮನ ಪಾದ ಹೇಗಿದೆ ಅಂದರೆ ಮತ್ತೇನು ಮಾಡಬೇಕು, ಮತ್ತೆ ಭಾಗವತಕ್ಕೆ ಬರಬೇಕು. ಅಲ್ಲಿ ಹೇಳಿದ್ದಾರೆ ವೇದವ್ಯಾಸ ದೇವರು ಪರಮಾತ್ಮನ ಪಾದ ಹೀಗಿದೆ ಅಂತ ಹೇಳಿದ್ದಾರೆ. ಅದನ್ನು ಕೇಳಿಕೊಂಡು ಪರಮಾತ್ಮನ ಪಾದ ಚಿಂತನೆ ಮಾಡಬೇಕು. ಒಟ್ಟಿನಲ್ಲಿ ಶ್ರವಣವನ್ನು ಎಲ್ಲಿ ಹೋದರೂ ಕೂಡ ಬಿಡಬಾರ್ದು ಅಂತ. ನಿನ್ನೆ ಪವಮಾನಾಚಾರ್ಯ ಹೇಳಿದಂತೆ ಶತಂ ವಿಹಾಯ ಶ್ರೋತವ್ಯಂ, 100 ಕೆಲಸ ಇದ್ದರೂ ಕೂಡ ಏನು ಮಾಡಬೇಕು, ಅದನ್ನು ಬಿಟ್ಟು ಶ್ರವಣವನ್ನು ಮಾಡಬೇಕು ಅಂತ. ಹಾಗಾಗಿ ಇಂತಹ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಂತಹ ಶ್ರವಣಾದಿಗಳನ್ನು ಮಾಡ್ತಾ
ಅದು ಮತ್ತೆ ತುಂಬ ವಿಸ್ತಾರವಾದದ್ದು, ಅದು ಬೇರೆ. ಇದು ಮುಂದೆ ಬರುತ್ತೆ. ಹೀಗೆ ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ, ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯಿದ್ದೀಯ ಅಂತ ಮೊದಲನೇದಾಗಿ ಜಿತ ಆಸನ, ಆಸನ ಜಯ ಇರಬೇಕು. ಆಮೇಲೆ ಜಿತಶ್ವಾಸ, ಪ್ರಾಣಾಯಾಮವನ್ನು ಮಾಡಬೇಕು. ಮತ್ತು ಜಿತಸಂಗ, ಇಂದ್ರಿಯ ನಿಗ್ರಹ ಇರಬೇಕು. ಸ್ಥೂಲೇ ಭಗವತಿ ರೂಪೇ ಮನಸ್ಸಂಧಾರಯಿದ್ದೀಯ ಅಂತ ಪ್ರಾರಂಭದಲ್ಲಿ ಏಕೈಕ ಅವಯವ, ಒಂದೊಂದೇ ಅವಯವಗಳನ್ನು ಧ್ಯಾನವನ್ನು ಮಾಡಿ ಇಷ್ಟೆಲ್ಲ ಅದು ಸಿದ್ಧಿಯಾದ ಮೇಲೆ ಸ್ಥೂಲವಾದಂಥ ಭಗವನ ರೂಪ, ಅಂದರೆ ಸ್ಥೂಲ ರೂಪ ಅಂತಂದರೆ ಅನೇಕ ರೂಪಗಳಿದ್ದಾವೆ. ಇವತ್ತು ನಮಗೆ ಕಣ್ಣಿಗೆ ಒಂದು ಪುಟ್ಟ ಪರಮಾತ್ಮನ ವಿಗ್ರಹ ಇರುತ್ತೆ, ಅದು ಕೂಡ ಸ್ಥೂಲ ರೂಪ. ಕೊನೆಗೆ ಸಮಗ್ರವಾದಂತಹ ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾದಂಥ ಪರಮಾತ್ಮ ರೂಪ ಹೊಂದಿದೆ, ಅದಕ್ಕೆ ವಿರಾಟ್ ರೂಪ ಅಂತ ಕರೀತಾರೆ. ಅಂತಹ ರೂಪವನ್ನು ಕೂಡ ಚಿಂತನೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಸಮಗ್ರವಾದಂತಹ 14 ಲೋಕಗಳೇನೇ ಪರಮಾತ್ಮನಿಗೆ ಏನಂತ ಕರೀತವೆ, ಪರಮಾತ್ಮನ ಅವರೊಂದು ದೇಹ ಅಂತ ಕರೀತಾರೆ ಅಂತ. ಅದನ್ನು ವೇದವ್ಯಾಸದಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿಪ್ರಪದೇ ರಸಾತಳಂ ಅಂತ ಪರಮಾತ್ಮನ ಪಾದ ಯಾವುದು ಅಂತಂದರೆ ಅದು ಪಾತಾಳ ಲೋಕ ಅಂತೆ. ಅಂದರೆ ಅತಳ, ವಿತಳ, ಸುತಳ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ ಕೆಳಗಡೆ 7 ಲೋಕಗಳಿದ್ದಾವೆ. ಮತ್ತು ಮೇಲ್ಗಡೆ ಎಷ್ಟು? ಭೂಲೋಕ, ಭೂವರ್ಲೋಕ, ಸ್ವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ. ಹೀಗೆ ಮೇಲೆ 7 ಲೋಕ, ಕೆಳಗಡೆ 7 ಲೋಕ, ಒಟ್ಟು 14 ಲೋಕಗಳು. ಆ 14 ಲೋಕಗಳೇನೇ ಪರಮಾತ್ಮನಿಗೆ ಒಂದೊಂದು ಅಂಗಗಳ ರೀತಿಯಲ್ಲಿ ಇದ್ದಾವೆ ಅಂತ. ಪಾತಾಳ ಏನು? ಪರಮಾತ್ಮನ ಪಾದ ತಲದಂತೆ ಇದೆ ಅಂತ. ಅದಾದ ಮೇಲೆ ರಸಾತಲ ಹೇಗಿದೆ? ಪರಮಾತ್ಮನ ಕಾಲಿನ ಹಿಮ್ಮಡಿಯಂತೆ. ಪರಮಾತ್ಮನ ಕಾಲಿನ ಹಿಮ್ಮಡಿ ಯಾವುದು? ರಸಾತಲ. ಅದಾದ ಮೇಲೆ ಮಹಾತಲ ಪರಮಾತ್ಮನ ಕಾಲಿನ ಗಂಟು. ಆಮೇಲೆ ಮೀನಖಂಡ, ತಲಾತಲ. ಆಮೇಲೆ ಮೊಣಕಾಲುಗಳೇನೆ ಸುರಲ ಲೋಕದಂತೆ ಇದ್ದಾವೆ. ಆಮೇಲೆ ವಿತಲ ಮತ್ತು ಅತಲ 2 ಲೋಕಗಳು, ಅವು ಪರಮಾತ್ಮನ ಒಂದೊಂದು ತೊಡೆ ಇದ್ದಂತೆ ಅಂತ. ಆಮೇಲೆ ಸೊಂಟಕ್ಕೆ ಬಂದಾಗ ಎಲ್ಲಿ ಬರುತ್ತೆ? ಈ ಭೂಲೋಕ. ಹೀಗೆ ಭೂಲೋಕ ಮಧ್ಯದಲ್ಲಿ ಇದೆ. ಮೇಲಕ್ಕೆ 6 ಲೋಕಗಳು, ಕೆಳಗಡೆ 7 ಲೋಕಗಳು. ಮಧ್ಯದ ಸೊಂಟದ ಸ್ಥಾನದಲ್ಲಿ ಭೂಲೋಕ ಇದೆ. ಅದಾದ ಮೇಲೆ ಅಂತರಿಕ್ಷ ಲೋಕ ಏನಾಗಿದೆ? ನಾಭಿ ಸರೋವರ, ಹೊಕ್ಕಳಿನ ಭಾಗ ಅಂತ. ಆಮೇಲೆ ಎದೆ ಎಂಬುದು ಸ್ವರ್ಗಲೋಕ, ಕುತ್ತಿಗೆ ಎಂಬುದು ಮಹರ್ಲೋಕ, ಮುಖ ಎಂಬುದು ಜನೋಲೋಕ, ಹಣೆ ಎಂಬುದು ತಪೋಲೋಕ, ಕೊನೆಗೆ ಬ್ರಹ್ಮದೇವರ ಲೋಕವಾದಂತಹ ಸತ್ಯಲೋಕ ಏನಿದೆ ಅದೇ ತಲೆ ಎಂಬುದಾಗಿ ಕರೆಸ್ಕೊಳ್ಳುತ್ತೆ ಎಂಬುದು ತಿಳಿಸ್ತಾ ಇದ್ದಾರೆ. ಹೀಗೆ ಇದು ವಿರಾಟ್ ರೂಪದ ಚಿಂತನೆ ಅಂತ. ಈ ವಿರಾಟ್ ರೂಪದ ಚಿಂತನೆಯನ್ನು ಪ್ರಾರಂಭದಲ್ಲಿ ಎಲ್ಲ ಎಷ್ಟು ಜನ್ಮಗಳನ್ನು ಮಾಡಿದರೂ ಕೂಡ ಅದು ಮಾಡೋದು ಕಷ್ಟ. ಯಾಕೆಂದರೆ ನಮಗೇನು ಪರಿಚಯ ಇರಬೇಕು? ಮೊದಲು ಪರಮಾತ್ಮನ ಪಾದ ಎಲ್ಲಿದೆ? ಪಾತಾಳದಲ್ಲಿ ಇದೆ ಅಂತ. ಹಾಗೆ ನಮಗೇನು ಗೊತ್ತಿರಬೇಕು? ಪಾತಾಳ ಲೋಕ ಹೀಗಿದೆ ಎಂದು ಗೊತ್ತಿರಬೇಕು. ನಮಗೆ ನಾವಿರೋದೆಲ್ಲಿ? ಈ ಭೂಮಿಯಲ್ಲಿ. ನಮಗೆ ಈ ಭೂಮಿಯ ಪರಿಚಯವೇ ಸರಿಯಾಗಿ ಇರೋದಿಲ್ಲ. ಹಾಗಾಗಿ ಪಾತಾಳದ ಪರಿಚಯ ನಮಗಾಗೋದು ತುಂಬ ಕಷ್ಟ. ಅದಕ್ಕೋಸ್ಕರವೇ ವೇದವ್ಯಾಸದಲ್ಲಿ ಹೇಳ್ತಾ ಇದ್ದಾರೆ, ಮೊದಲನೇದಾಗಿ ಖಂಡ ಸ್ಮೃತಿಯನ್ನು ಮಾಡಬೇಕು ಅಂತ. ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡಬೇಕು. ಅದನ್ನು ಮಾಡಿದಾಗ ಏನಾಗುತ್ತೆ? ಆ ರೀತಿಯಾದಂಥ ಚಿಂತನೆಯನ್ನು ಮಾಡಲಿಕ್ಕೆ ಪರಮಾತ್ಮ ತಾನೇ ನಮಗೆ ಅನುಗ್ರಹ ಮಾಡ್ತಾನೆ ಅಂತ. ಹಾಗಾಗಿ ಪ್ರಾರಂಭದಲ್ಲಿ ಅದನ್ನು ಮಾಡಬೇಕು. ಅದಾದ ಮೇಲೆ ಲೋಕಪಾಲಕ ದೇವತೆಗಳು ಅಂತ ಇದ್ದಾರೆ, ಅವರೆಲ್ಲರೂ ಕೂಡ ಪರಮಾತ್ಮನ ಕೈಗಳಿದ್ದಂತೆ. ಹೀಗೆ ಒಂದೊಂದು ದೇವತೆಗಳು ಒಂದೊಂದು ಕಡೆ ಇದ್ದಾರೆ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಛಂದಸ್ಸುಗಳೇ ಮಾತುಗಳು ಅಂತ, ವೇದಗಳೇ ಮಾತುಗಳು. ಆಮೇಲೆ ಸೂರ್ಯಚಂದ್ರರು ಪರಮಾತ್ಮನಿಗೆ ದವಡೆ ಹಲ್ಲುಗಳು ಇದ್ದಂತೆ ಅಂತ. ಅದಾದ ಮೇಲೆ ಉಳಿದ ನಕ್ಷತ್ರಗಳೇನಿದ್ದಾವಲ್ಲ ಅವೆಲ್ಲವೂ ಕೂಡ ಪರಮಾತ್ಮನಿಗೆ ಬೇರೆ ಹಲ್ಲುಗಳಿದ್ದಂತೆ. ಹೀಗೆ ಅನೇಕ ರೀತಿಯಾದಂಥ ಪರಮಾತ್ಮನ ರೂಪವನ್ನು ಹೇಳ್ತಾ ಬರ್ತಾರೆ. ನದಿಗಳೇ ನಾಡಿಗಳಿದ್ದಂತೆ. ನಮಗೆಲ್ಲ ನಾಡಿಗಳು ಇರ್ತವೆ, ನರನಾಡಿಗಳೆಲ್ಲ. ಹಾಗೆ ಪರಮಾತ್ಮನಿಗೆ ನಾಡಿಗಳು ಯಾವುದು ಅಂತಂದರೆ ನದ್ಯೋಸ್ಯ ನಾಡ್ಯ ಅಂತ, ನದಿಗಳೇನೆ ಪರಮಾತ್ಮನ ನಾಡಿಗಳು ಅಂತ. ಆಮೇಲೆ ತನೂ ರುಹಾಣಿ ಅಂತ ನಮಗೆಲ್ಲ ಕೂದಲುಗಳು ಇರ್ತವೆ, ಪರಮಾತ್ಮನಿಗೂ ಕೂದಲಿದ್ದಾವೆ. ಆದರೆ ಅದೆಂತಹ ಕೂದಲುಗಳು? ಯಾವತ್ತೂ ಕೂಡ ಬೆಳೆಯದೇ ಇರುವಂಥ ಕೂದಲುಗಳು, ನಿತ್ಯ ವೃದ್ಧವಾದಂಥ ಕೂದಲುಗಳು. ಹಾಗಾಗಿ ಜಗತ್ತಿನಲ್ಲಿರುವಂಥ ಗಿಡಗಳೇನೆ ಪರಮಾತ್ಮನಿಗೆ ಕೂದಲಿದ್ದಂತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಆಮೇಲೆ ಚಂದ್ರನೇ ಪರಮಾತ್ಮನಿಗೆ ಮನಸ್ಸಿದ್ದಂತೆ, ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮನಿಗೆ ಬುದ್ಧಿ ಇದ್ದಂತೆ ಅಂತ ಅನೇಕ ರೀತಿಯಾದಂಥ ವಿಚಾರಗಳನ್ನು ತಿಳಿಸ್ತಾ ಬರ್ತಾರೆ. ಒಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ಪರಮಾತ್ಮನ ರೂಪವನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಆಚಾರ್ಯರು ಕೂಡ ತಂತ್ರಸಾರದಲ್ಲಿ ಹೇಳುವಂತೆ ಮೊದಲನೇದಾಗಿ ಅಖಂಡವಾದಂತಹ ಧ್ಯಾನವನ್ನು ಮಾಡಬೇಕು. ಅದರಿಂದಾಗಿ ಮುಂದೆ ಅಖಂಡವಾದಂತಹ ಧ್ಯಾನವನ್ನು ಮಾಡಲಿಕ್ಕೆ ಆ ವ್ಯಕ್ತಿಗೆ ಒಂದು ಯೋಗ್ಯತೆ ಬರುತ್ತೆ. ಇದನ್ನೇ ಜೀವಿಯಾದಂಥವನು ಮಾಡಬೇಕು ಅಂತ. ಇಷ್ಟಾದ ಮೇಲೆ ಮತ್ತೆ ಹೇಳ್ತಾರೆ ಇನ್ನೊಂದು ವಿಚಾರ ಅಂತಂದರೆ ಸಕಲ ಶಬ್ದ ವಾಚ್ಯನು ಕೂಡ ಪರಮಾತ್ಮನಾಗಿದ್ದಾನೆ ಎಂಬುದಾಗಿ ಚಿಂತನೆ ಮಾಡಬೇಕು.
ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ತಾನು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಏನಾಗುತ್ತೆ, ಪರಮಾತ್ಮ ಚಿಂತನೆ ಮಾಡಲಿಕ್ಕೆ ನಮಗೆ ಅನುಕೂಲವಾಗುತ್ತೆ ಅಂತ. ನಿನ್ನೆ ಆಚಾರ್ಯರು ಹೇಳಿದಂತೆ ಹಿಂದೆಲ್ಲ ಮನೆಯಲ್ಲಿರುವಂಥ ಆಕಳುಗಳು ಕೂಡ ಹೆಸರೇನಿಡ್ತಾ ಇದ್ರು, ಗಂಗೆ, ತುಂಗೆ, ಗೌರಿ ಅಂತ ಹೆಸರಿಡ್ತಾ ಇದ್ರು. ಯಾಕೆ? ಆಕಳನ್ನು ಕರೆದಾಗಲೂ ಕೂಡ ನಮಗೇನು ಮಾಡಬೇಕು, ಪರಮಾತ್ಮನ ಚಿಂತನೆ ಬರಬೇಕು, ಪರಮಾತ್ಮನ ಭಕ್ತರ ಚಿಂತನೆ ಬರಬೇಕು ಅಂತ. ಹಾಗಾಗಿ ಮಕ್ಕಳಿಗೂ ಪರಮಾತ್ಮನ ಹೆಸರು ಇರಬೇಕು, ಎಲ್ಲ ಕಡೆ ಪರಮಾತ್ಮನ ಚಿಂತನೆ ಇರಬೇಕು, ಮನೆಗೂ ಪರಮಾತ್ಮನ ಹೆಸರು ಅಂತ. ಹೀಗೆ ಒಟ್ಟಿನಲ್ಲಿ ಸಕಲ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳ್ತಾ ಇವೆ, ಚಿಂತನೆ ಮಾಡಬೇಕು. ಇಷ್ಟಾದ ಮೇಲೆ ಆದಷ್ಟು ವೈಭವದ ಜೀವನ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ವೈಭೋಗದ ಜೀವನ ಅದು ಯಾವತ್ತಿದ್ದರೂ ಕೂಡ ನಮ್ಮನ್ನು ಮುಂದೆ ಕರೆದುಕೊಂಡು ಹೋಗೋದಿಲ್ಲ, ಇನ್ನಷ್ಟು ಅಧಪದಕ್ಕೆ ಹಾಕುತ್ತೆ. ಹಾಗಾಗಿ ವೈಭವದ ಜೀವನವನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ. ಕೊನೆಗೆ ಎಲ್ಲಿ ತನಕ ಹೇಳ್ತಾರೆ ಅಂದರೆ, ಸತ್ಯಾಂಶಿತೋ ಕಿಂ ಕಶಿಪೋ ಪ್ರಯಾಸೈಹಿ ಅಂತ. ನಾವೇ ಮಾಡ್ತೇವೆ ಸಾಮಾನ್ಯವಾಗಿ ಮನೆಯಲ್ಲಿ ದೊಡ್ಡ ಒಂದು ಮಂಚ ಇರುತ್ತೆ, ಅದರ ಮೇಲೆ ಒಂದೊಳ್ಳೆ ಹಾಸಿಗೆ ಇರುತ್ತೆ, ಅದರ ಮೇಲೆ ಆರಾಮೆ ಮಲ್ಕೊಂಡ್ಬಿಟ್ಟಿರ್ತೇವೆ. ಅದಕ್ಕೆ ಭಾಗವತಕಾರ ಹೇಳ್ತಾರೆ, ಸತ್ಯಾಂಶಿತೋ ಕಿಂ ಕಸಿಪೋ ಪ್ರಯಾಸೈಹಿ ಅಂತ. ಉತ್ತಮ ಅಂತ ನೆಲ ಇದೆ, ನೆಲ ಇರಬೇಕಾದ್ರೆ ನಿಮಗೆ ಹಾಸಿಗೆ ಯಾಕೆ ಅಂತ. ಸರಿ, ನೆಲದ ಮೇಲೆ ಏನೋ ಮಲ್ಕೊಳ್ತೇವೆ, ಬೇಸಿಗೆಲಾದರೂ ಮಲ್ಕೊಳ್ತೇವೆ ಫ್ಯಾನ್ ಹಾಕ್ಕೊಂಡು, ಬಟ್ ತಲೆದಿಂಬೇಕಲ್ಲ ಅಂತ. ಅದಕ್ಕೆ ಹೇಳ್ತಾರೆ, ಬಾಹೋ ಸ್ವಸಿದ್ಧೇ ಅಂತ. ಕೈಗಳಿದ್ದಾವೆ, ಕೈಗಳನ್ನು ಇಟ್ಕೊಂಡೇ ನೀವು ತಲೆದಿಂಬಾಗಿ ಮಾಡಿಕೊಳ್ಳಿ. ಸತ್ಯಂಜಲೋ ಕಿಂ ಪುರುಪರ್ಣ ಪಾತ್ರೈಹಿ ಅಂತ. ಕೈಗಳಿದ್ದಾವೆ, ಕೈಗಳಿಂದಲೇ ಊಟ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಒಟ್ಟಿನಲ್ಲಿ ಅನೇಕ ರೀತಿಯಂತಹ ವೈರಾಗ್ಯದ ಜೀವನವನ್ನು ಮಾಡಬೇಕು. ಕೊನೆಗೆ ಎಲ್ಲಿ ತನಕ ಅಂತಂದರೆ, ಮನೆಯನ್ನು ಕೂಡ ನೀವು ಬಿಟ್ಟು ಬಿಡಬೇಕು ಅಂತ ಹೇಳ್ತಾರೆ. ಮತ್ತು ಎಲ್ಲಿರಬೇಕು ಅಂತಂದರೆ, ವೃದ್ಧ ಗುಹಾ ಕಿಂ ಅವಧೂತ ಸುಹೃನ್ನ ಕೃಷ್ಣ ಅಂತ. ದೊಡ್ಡ ದೊಡ್ಡ ಗುಹೆಗಳಿದ್ದಾವೆ ಬೆಟ್ಟದಲ್ಲಿ, ಅಲ್ಲಿ ಹೋಗಿದ್ದು ಬಿಡಿ ಅಂತ ಹೇಳ್ತಾರೆ. ಇದೆಲ್ಲವನ್ನು ಕೂಡ ಕೇಳಲಿಕ್ಕೆ ಚಂದ, ಆದರೆ ಅನುಷ್ಠಾನ ಮಾಡೋದು ಭಾರಿ ಕಷ್ಟ. ಆದರೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಿಲ್ಲ. ಯಾಕೆಂದರೆ ಹಿಂದಿನ ನಮ್ಮ ಅನೇಕ ಪ್ರಾಚೀನರು, ಋಷಿಮುನಿಗಳು ಎಲ್ಲರೂ ಕೂಡ ಏನು ಮಾಡಿದ್ದಾರೆ, ಇದೇ ರೀತಿಯಾದ ಜೀವನವನ್ನು ಮಾಡಿದ್ದಾರೆ. ಕಾಡಿನಲ್ಲಿ ಇದ್ದುಕೊಂಡು ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡೋದು. ಅವರಿಗೆ ಅಲ್ಲಿ ಮನೆ ಇರಲ್ಲ, ಮಡದಿ ಇರೋದಿಲ್ಲ, ಸರಿಯಾದಂಥ ಆಹಾರ ಇರೋದಿಲ್ಲ, ಹಾಸಿಗೆ ಇರೋದಿಲ್ಲ, ಮಳೆ ಚಳಿ ಬಿಸಿಲು ಏನು ಬಂದರೂ ಕೂಡ ಒಂದೇ ಬಟ್ಟೆ. ಮತ್ತು ಮನೆಯನ್ನು ಒಳ್ಳೆ ಡೂಪ್ಲೆಕ್ಸ್ ಮನೆ ಇರುತ್ತಾ, ಮನೆ ಇಲ್ಲ. ವಾಸ ಎಲ್ಲಿ? ಗುಹೆಯಲ್ಲಿ. ಹಾಸಿಗೆ ಇರುತ್ತಾ? ನೆಲವೇ ಹಾಸಿಗೆ. ದಿಂಬಿರುತ್ತಾ? ಕೈಗಳೇ ದಿಂಬುಗಳು. ಹೀಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಆದರೆ ಅಷ್ಟು ಸುಲಭವಲ್ಲ. ಮೊದಲನೇದಾಗಿ ಅದನ್ನು ಮಾಡಬೇಕು ಅಂತ ಮನಸ್ಸು ಬರೋದೇ ಕಷ್ಟ. ಮನಸ್ಸು ಬಂದ ಮೇಲೆ ಅದನ್ನು ಅನುಷ್ಠಾನ ಮಾಡೋದು ಇನ್ನೂ ತುಂಬ ಕಷ್ಟ. ಹಾಗಾಗಿ ಅಂತಹ ಒಂದು ವೈರಾಗ್ಯ ಜೀವನ ಅದು ಕೂಡ ಅನೇಕ ಜನ್ಮಗಳ ಸಾಧನೆಯಿಂದಾಗಿ ಬರುತ್ತೆ. ಅಂತಹ ವೈರಾಗ್ಯ ಬರಬೇಕು ಅಂದರೂ ಕೂಡ ಪ್ರಾರಂಭದಲ್ಲಿ ಬೇಕಾದದ್ದು ಮತ್ತೆ ಶ್ರವಣ. ಜ್ಞಾನದಿಂದಾಗಿಯೇ ವೈರಾಗ್ಯ, ಜ್ಞಾನದಿಂದಾಗಿ ಭಕ್ತಿ, ಎಲ್ಲವೂ ಕೂಡ ಪ್ರಧಾನವಾಗಿ ಜ್ಞಾನದಿಂದಾಗಿಯೇ. ಆ ಜ್ಞಾನ ಬರುವುದು ಯಾವುದರಿಂದಾಗಿ? ಶ್ರವಣದಿಂದಾಗಿ. ಅಂತಹ ಶ್ರವಣವನ್ನು ನೀನು ಮಾಡೋ ಎಂಬುದಾಗಿ ಅವನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಇಂತಹ ಪರಮಾತ್ಮನನ್ನು ನಿರಂತರವಾಗಿ ಚಿಂತನೆಯನ್ನು ಮಾಡಬೇಕು. ಚಿಂತನೆ ಮಾಡಿದಾಗ ಏನಾಗುತ್ತೆ, ಅವನಿಗೆ ವಿಶೇಷವಾದಂಥ ಅನುಗ್ರಹವನ್ನು ಪರಮಾತ್ಮ ಮಾಡ್ತಾನೆ ಅಂತ ತಿಳಿಸ್ತಾ ಇದ್ದಾರೆ. ಅಷ್ಟಾದ ಮೇಲೆ ಇದೆಲ್ಲವೂ ಕೂಡ ಯಾವ ಚಿಂತನೆ? ಬಾಹ್ಯ ಚಿಂತನೆ ಅಂತ, ಹೊರಗಡೆ ಇರುವಂಥ ರೂಪಗಳ ಚಿಂತನೆ. ಇವತ್ತು ತ್ರೇತಾಯುಗದಲ್ಲಿ ಜನ ಇದ್ದರು, ಅವರೆಲ್ಲರೂ ಕೂಡ ರಾಮದೇವರನ್ನು ಪ್ರತ್ಯಕ್ಷವಾಗಿ ನೋಡಿದ್ದಾರೆ. ದ್ವಾಪರದಲ್ಲಿ ಇದ್ದಂತಹ ಅನೇಕ ಜನರು ಕೃಷ್ಣನನ್ನು ನೋಡಿದ್ದಾರೆ, ಪರಶುರಾಮ ದೇವರನ್ನು ನೋಡಿದ್ದಾರೆ, ವೇದವ್ಯಾಸರನ್ನು ನೋಡಿದ್ದಾರೆ. ಎಲ್ಲರೂ ಕೂಡ ಪರಮಾತ್ಮನ ರೂಪವನ್ನು ಸಾಕ್ಷಾತ್ತಾಗಿ ನೋಡಿದ್ದಾರೆ. ನಮಗ ಭಾಗ್ಯ ಇಲ್ಲ. ಹಾಗಂತ ತಕ್ಷಣ ಅವ್ರಿಗೆಲ್ಲರಿಗೂ ಕೂಡ ಮೋಕ್ಷ ಆಗುತ್ತಾ? ಮೋಕ್ಷ ಇಲ್ಲವೇ ಇಲ್ಲ. ಮತ್ತು ಯಾರಿಗೆ ಮೋಕ್ಷ ಆಗುತ್ತೆ? ಹಾಗೆ ಪರಮಾತ್ಮನನ್ನು ಕಂಡಂಥ ಪ್ರತಿಯೊಬ್ಬರಿಗೂ ಮೋಕ್ಷ ಆಗಬೇಕು. ಏನಾಗಬೇಕಾಗಿತ್ತು? ಮೊದಲು ದುರ್ಯೋಧನಿಗೆ ಮೋಕ್ಷ ಆಗಬೇಕಾಗಿತ್ತು, ದುಶ್ಯಾಸನಿಗೆ ಮೋಕ್ಷ ಆಗಬೇಕು. ಅವರಿಗೆ ಮೋಕ್ಷ ಆಯಿತಾ? ಅವರಿಗೆ ಅಂಧ ತಮಸ್ಸೆ ಗತಿ, ಸಾಕ್ಷಾತ್ ಕಲಿ. ಹಾಗಾಗಿ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಪರಮಾತ್ಮನ ದರ್ಶನ ಆಗಬೇಕು. ಆದರೆ ಈ ದರ್ಶನಗಳು ಪರಮಾತ್ಮನ ನಮಗೆ ಮೋಕ್ಷಕ್ಕೆ ಕಾರಣ ಆಗೋದಿಲ್ಲ ನೇರವಾಗಿ ಅಂತ. ಅದಕ್ಕೆ ನಮ್ಮ ವಿಷ್ಣುತೀರ್ಥರು ಇದರಲ್ಲಿ ಹೇಳ್ತಾರೆ, ಅಧ್ಯಾತ್ಮ ರಸರಂಜನೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಬಿಂಬಪೂಜನ ಮೇವಮೇವಹಿ ಕುರ್ವತೋ ನಚ ಪಾತಕಂ ಸರ್ವಮನ್ಯದನುಷ್ಠಿತಂ ನನು ಚಿತ್ತಶೋಧನ ಪೂರ್ವಕಂ ಅಂತ. ಮತ್ತು ಬಿಂಬಪೂಜನ ಮಂತರ ನಚ ಮುಕ್ತಿರಸ್ಥಿ ಕಸ್ಯಚಿತ್ತ ಎಂಬುದಾಗಿ ಹೇಳ್ತಾರೆ. ಅಂದರೆ ಮೋಕ್ಷಕ್ಕೆ ಸಾಧನವಾದಂತಹ ಪರಮಾತ್ಮನ ದರ್ಶನ ಯಾವುದು ಅಂತಂದರೆ ಅದು ನಮ್ಮ ಒಳಗಡೆ ಇರುವಂತಹ ಬಿಂಬರೂಪಿಯಾದಂತಹ ಪರಮಾತ್ಮನ ದರ್ಶನವೇ ಮೋಕ್ಷಕ್ಕೆ ಕಾರಣ. ಉಳಿದ ಯಾವುದ್ಯಾವುದು ಕೂಡ ಮೋಕ್ಷಕ್ಕೆ ನೇರವಾಗಿ ಕಾರಣ ಆಗೋದಿಲ್ಲ. ಮತ್ತು ಹಾಗಾಗಿ ಉಳಿದದ್ದನ್ನು ಯಾಕೆ ಮಾಡಬೇಕು ಅಂತ, ಭಾಗವತ ಯಾಕೆ ಕೇಳಬೇಕು, ಪೂಜೆ ಯಾಕೆ ಮಾಡಬೇಕು, ಉಳಿದ ಕಾರ್ಯಗಳನ್ನು ಯಾಕೆ ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ವಿಷ್ಣುತೀರ್ಥರು, ಸರ್ವಮನ್ಯದನುಷ್ಠಿತಂ ನನು ಚಿತ್ತಶೋಧನ ಪೂರ್ವಕಂ ಅಂತ. ಖಂಡಿತ ಬಿಂಬರೂಪದ ದರ್ಶನದಿಂದಾಗಿಯೇ ಮೋಕ್ಷ, ಉಳಿದದ್ರಿಂದಾಗಿ ನೇರವಾಗಿ ಮೋಕ್ಷ ಸಾಧ್ಯ ಇಲ್ಲ. ಮತ್ತು ಯಾಕೆ ಮಾಡಬೇಕು ಅಂದರೆ ಬಿಂಬರೂಪಿ ಪರಮಾತ್ಮನ ದರ್ಶನ ನಮಗೆ ಆಗಬೇಕು ಅಂದರೆ
ಮೊದಲು ಮಾಡಬೇಕಾದದ್ದೇನು, ನಮ್ಮ ಮನಸ್ಸು ಶುದ್ಧವಾಗಬೇಕು, ಅಂತಃಕರಣ ತಿಳಿಯಾಗಬೇಕು. ಆವಾಗ ಮಾತ್ರ ಏನಾಗುತ್ತೆ, ಪರಮಾತ್ಮ ಮುಂದೆಯಲ್ಲಿ ಕೂಡ್ತಾನೆ. ಹಾಗಾಗಿ ಈ ಮನಸ್ಸು ಶುದ್ಧ ಆಗಲಿಕ್ಕೋಸ್ಕರ ಯಾವೇ ಮಾಡಬೇಕು, ಉಳಿದ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಮಾಡುವಂಥ ಪ್ರತಿಯೊಂದು ಧರ್ಮ ಕಾರ್ಯಗಳು ಕೂಡ ಯಾವುದಕ್ಕೆ ಸಾಧನ, ನೇರವಾಗಿ ಮೋಕ್ಷಕ್ಕೆ ಸಾಧನೆ ಅಲ್ಲ, ಬಿಂಬರೂಪಿಯಾದಂಥ ಪರಮಾತ್ಮ ದರ್ಶನ ಆಗಲಿಕ್ಕೆ ಅವುಗಳ ಸಾಧನವಾಗುತ್ತೆ, ಆ ಮೂಲಕ ಮೋಕ್ಷಕ್ಕೆ ಸಾಧನ ಅಂತ. ಹಾಗಾಗಿ ಸರ್ವಮನ್ಯದ ಅನುಷ್ಠಿತ ನಾನು ಚಿತ್ತಶೋಧನ ಪೂರ್ವಕಂ ಅಂತ ಬಿಂಬರೂಪಿಯಾದಂಥ ಪರಮಾತ್ಮನ ಧ್ಯಾನ, ಅವನ ಪ್ರತ್ಯಕ್ಷವೇನೇ ನಮಗೆ ಮೋಕ್ಷಕ್ಕೆ ಸಾಧನ ಆಗುತ್ತೆ. ಹಾಗಾಗಿ ಮೋಕ್ಷವನ್ನು ಬಯಸುವಂತಹ ಪ್ರತಿಯೊಬ್ಬ ಜೀವಿಗಳು ಕೂಡ ಅವಶ್ಯವಾಗಿ ಪರಮಾತ್ಮನ ಬಿಂಬರೂಪದ ಚಿಂತನೆಯನ್ನು ಮಾಡಲೇಬೇಕು ಅಂತ. ಅದು ಕೂಡ ಒಂದು ಜನ್ಮಕ್ಕೆ ಸಾಧ್ಯವಾಗುವಂಥ ಕೆಲಸವಲ್ಲ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಅನೇಕ ಜನ್ಮಗಳ ಸಾಧನೆಯಿಂದಾಗಿ ಬಿಂಬರೂಪಿ ಅಂತ ಪರಮಾತ್ಮ ದರ್ಶನ ಆಗಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ಕೆಲವೊಬ್ಬರಿಗಿರುತ್ತೆ, ಮೋಕ್ಷ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಋಷಿಗಳಿಗೆ ಸಿಗುತ್ತೆ, ಮುನಿಗಳಿಗೆ ಸಿಗುತ್ತೆ, ಜ್ಞಾನಿಗಳಿಗೆ ಸಿಗುತ್ತೆ, ಬ್ರಾಹ್ಮಣರಿಗೆ ಸಿಗುತ್ತೆ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಮೋಕ್ಷ ಎಂಬುದು ಬ್ರಾಹ್ಮಣರಿಗೆ ಮಾತ್ರ ಸಿಗುತ್ತೆ, ಗಂಡಸರಿಗೆ ಮಾತ್ರ ಸಿಗುತ್ತೆ, ಪಂಡಿತರಿಗೆ ಮಾತ್ರ ಸಿಗುತ್ತೆ ಅಂತ ಯಾವುದೂ ಕೂಡ ಇಲ್ಲ. ಮತ್ತು ಯಾರಿಗೆ ಸಿಗುತ್ತೆ, ಸರ್ವವರ್ಣಾಶ್ರಮಾಣಾಂ ಹಿ ಜ್ಞಾನಾತ್ ಮೋಕ್ಷೋ ವಿನಿಶ್ಚಿತ ಎಂಬುದಾಗಿ ಆಚಾರ್ಯರ ಮಾತು. ಅವನು ಬ್ರಾಹ್ಮಣನಾಗಿರಲಿ, ಕ್ಷತ್ರಿಯನಾಗಿರಲಿ, ಶೂದ್ರನಾಗಿರಲಿ, ವೈಶ್ಯನಾಗಿರಲಿ, ಅಥವಾ ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ವಾನಪ್ರಸ್ಥನಾಗಿರಲಿ, ಸನ್ಯಾಸಿಯಾಗಿರಲಿ, ಅವನು ಯಾರೇ ಆಗಿರಲಿ ಅವನಿಗೆ ಜ್ಞಾನ ಇತ್ತು ಅಂತಂದರೆ ಮೋಕ್ಷ ನಿಶ್ಚಯ ಎಂಬುದಾಗಿ. ಹಾಗಾಗಿ ಜ್ಞಾನದಿಂದಾಗಿಯೇ ಮೋಕ್ಷ ಹೊರತು ನಾನು ಬ್ರಾಹ್ಮಣ, ನಾನು ಸನ್ಯಾಸಿ, ನಾನು ಗೃಹಸ್ಥ ಅಂದ ತಕ್ಷಣ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂತಹ ಜ್ಞಾನದಿಂದಾಗಿಯೇ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಏನು ಮಾಡಬೇಕು, ನಮ್ಮ ಹೃದಯದಲ್ಲಿ ಇರುವಂಥ ಪರಮಾತ್ಮನ ರೂಪದ ಚಿಂತನೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಸಾಮಾನ್ಯವಾದಂಥ ಬಿಂಬರೂಪಿ ಪರಮಾತ್ಮನ ರೂಪ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಇಂಡಿವಿಜುವಲ್ ಆಗಿ ಪ್ರತ್ಯೇಕವಾದಂಥ ಬಿಂಬರೂಪ ಅಂತ ಇರುತ್ತೆ. ಅದನ್ನು ನಮಗೆ ನಮ್ಮ ಸ್ವರೂಪೋದ್ಧಾರಕರಾದಂಥ ಗುರುಗಳು ಬಂದಾಗಲೇ ಉಪದೇಶ ಮಾಡ್ತಾರೆ, ನಮಗದು ಗೊತ್ತಾಗೋದಿಲ್ಲ. ಅದನ್ನು ಬಿಟ್ಟು ಎಲ್ಲ ಜೀವಿಗಳಲ್ಲಿರುವಂತಹ ಬಿಂಬರೂಪಕ್ಕೆ ಒಂದು ಸಾಮಾನ್ಯ ಹೆಸರು ಹರಿ ಅಂತ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಬಿಂಬರೂಪ. ಇನ್ನು ಕಾಮನ್ ಆದಂಥ ಒಂದು ಹೆಸರು ಅಂದರೆ ಅದು ಹರಿ ಅಂತ. ಅಂತಹ ಪರಮಾತ್ಮನ ಚಿಂತನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡಬೇಕು ಅಂತ ಭಾಗವತಕಾರರು ಹೇಳ್ತಾ ಹೋಗ್ತಾರೆ. ಮೊದಲನೇದಾಗಿ ಪರಮಾತ್ಮನ ರೂಪ ಅಂದರೆ ನಾವು ಮೊದಲು ಬರಬೇಕಾದ ಚತುರ್ಭುಜ, ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧಾರಣೆ ಮಾಡಿದಂಥ ಪರಮಾತ್ಮ 4 ಕೈಗಳು ನಮಗೆ ಮೊದಲು ಕಣ್ಣಿನ ಮುಂದೆ ಬರಬೇಕು. ಅದಾದ ಮೇಲೆ ಪರಮಾತ್ಮನ ರೂಪಗಳು ಹೀಗಿದ್ದೆ ಅಂತ ಹೇಳ್ತಾ ಹೋಗ್ತಾರೆ. ಪ್ರಸನ್ನ ವಕ್ತ್ರಂ ಮಲಿನಾಯತೆ ಕ್ಷಣಂ ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಲಸನ್ ಮಹಾಹಾರ ಹಿರಣ್ಮಯಾಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ ಅಂತ ವಿಸ್ತಾರವಾಗಿ ಪರಮಾತ್ಮನ ರೂಪದ ಬಗ್ಗೆ ಹೇಳ್ತಾ ಬರ್ತಾರೆ. ಮೊದಲನೇದಾಗಿ ಪ್ರಸನ್ನ ವಕ್ತ್ರ ಅಂತ. ಪರಮಾತ್ಮನ ಮುಖದಲ್ಲಿ ಯಾವತ್ತೂ ಕೂಡ ಏನಿಲ್ಲ, ದುಃಖ ಇಲ್ಲ, ಬೇಸರ ಇಲ್ಲ, ಚಿಂತೆ ಇಲ್ಲ, ಆಲೋಚನೆ ಇಲ್ಲ, ಯಾವುದು ಗಂಟಿಕ್ಕಿದ ಮುಖ ಅಲ್ಲ ಪರಮಾತ್ಮ. ಪರಮಾತ್ಮನ ಮುಖ ಯಾವಾಗಲೂ ಕೂಡ ಪ್ರಸನ್ನವಾದಂಥ ಮುಖ ಅಂತೆ. ಮಂದಹಾಸೇನ ವೀಕ್ಷಿತ ಎಂಬುದಾಗಿ ಹೇಳುವಂತೆ ಆಚಾರ್ಯರು ಪರಮಾತ್ಮನ ಮುಖದಲ್ಲಿ ಯಾವತ್ತೂ ಕೂಡ ಮಂದಹಾಸ ಕುಣಿತಾ ಇರುತ್ತೆ. ಇಂತಹ ಪರಮಾತ್ಮನ ಮುಖ ಪ್ರಸನ್ನ ವಕ್ತ್ರ. ಆಮೇಲೆ ನಲಿನ ಆಯತೇಕ್ಷಣ, ಆ ಮುಖದಲ್ಲಿ ಕಣ್ಣುಗಳು ಹೇಗಿದ್ದಾವೆ ಅಂತಂದರೆ ನಲಿನಾಯತೇಕ್ಷಣ, ಕಮಲದಂತೆ ಅರಳಿದಂತಹ ಕಣ್ಣುಗಳು ಪರಮಾತ್ಮನ ಕಣ್ಣುಗಳು. ಅದಾದ ಮೇಲೆ ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಅಂತ ಉತ್ತಮವಾದಂತಹ ಪೀತಾಂಬರವನ್ನು ಆ ಪರಮಾತ್ಮ ಧಾರಣೆ ಮಾಡಿದ್ದಾನೆ ಅಂತ. ಆಮೇಲೆ ಲಸನ್ ಮಹಾಹಾರ ಹಿರಣ್ಮಯಾಂಗದಂ ಅಂತ ಉತ್ತಮವಾದಂತಹ ಚಿನ್ನದ ಹಾರಗಳು, ರತ್ನದ ಕಿರೀಟಗಳು, ಕುಂಡಲಗಳು, ಹೀಗೆ ಉತ್ತುತ್ತಮವಾದಂತಹ ಆಭರಣಗಳನ್ನು ಪರಮಾತ್ಮ ಧಾರಣೆ ಮಾಡಿದ್ದಾನೆ. ಅದಾದ ಮೇಲೆ ಕುಂಚಿತ ನೀಲಕುಂತಲೈಹಿ ಅಂತ ಪರಮಾತ್ಮನ ಕೂದಲುಗಳಿದ್ದಾವೆ. ಅವುಗಳು ಹೇಗಿದ್ದಾವೆ ಅಂತಂದರೆ ಕುಂಚಿತ ಅಂತ. ಅಂದರೆ ನಮಗೆ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಸ್ಟ್ರೇಟ್ ಹೇರ್ ಇರ್ತವೆ, ಕೆಲವೊಬ್ಬರಿಗೆ ಗುಂಗುರು ಕೂದಲು ಇರ್ತವೆ. ಪರಮಾತ್ಮ ಕೂದಲು ಹೇಗಿದ್ದು ಅಂತಂದರೆ ಕುಂಚಿತ ನೀಲಕುಂತಲೈಹಿ ಅಂತ ಗುಂಗುರು ಕೂದಲು ಅಂತ, ಅದು ಕೂಡ ಒಂದು ಲಕ್ಷಣ ಎಂಬುದಾಗಿ ಹೇಳ್ತಾರೆ. ಹೀಗೆ ಪರಮಾತ್ಮನ ಕೂದಲುಗಳನ್ನು ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಸುಂದರವಾದಂತಹ ಒಳ್ಳೆ ಗುಂಗುರು ಕೂದಲು. ಆಮೇಲೆ ಅಧೀನ ಲೀಲಾ ಸಿದೇಕ್ಷಣೋತ್ಸವಂತ ಮುಖದಲ್ಲಿ ಯಾವಾಗಲೂ ಕೂಡ ಉತ್ತಮವಾದ ಮಂದಹಾಸ. ಹೀಗೆ ಪರಮಾತ್ಮ ನಿರಂತರವಾಗಿ ತಾನೇ ಮಾಡ್ತಾ ಇರ್ತಾನೆ, ಭಕ್ತರ ಹತ್ತಿರ ಮಂದಹಾಸದಿಂದ ನೋಡ್ತಾ ಇರ್ತಾನೆ. ಅಂತಹ ಪರಮಾತ್ಮನ ಒಂದು ದಿವ್ಯವಾದಂತಹ ರೂಪವನ್ನು
ಪ್ರತಿಯೊಬ್ಬ ಜೀವಿಗಳು ಮೋಕ್ಷವನ್ನು ಬಯಸುವಂತಹ ಜೀವಿಗಳು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಹಿಂದೆ ಹೇಳಿದಂತೆ ಏಕೈಕ ಶೋಂಗಾನಿ ಧಿಯಾನುಭಾವಯತೆ, ಇದು ಕೂಡ ಹಾಗೆ ಬಿಂಬರೂಪಿ ಪರಮಾತ್ಮ ಚಿಂತನೆ ಅಂತ ತಕ್ಷಣ ಅದು ಕೂಡ ಒಟ್ಟಿಗೆ ಬರೋದಿಲ್ಲ ಅಂತೆ. ಯಾವ ರೀತಿಯಾಗಿ ವಿರಾಟ್ ರೂಪದ ಚಿಂತನೆಯನ್ನು ಮಾಡೋದಕ್ಕಿಂತ ಮುಂಚೆ ಒಂದೊಂದೇ ಅವಯವಗಳನ್ನು ನಾವು ಧ್ಯಾನ ಮಾಡ್ತೀವೋ, ಅದೇ ರೀತಿಯಾಗಿ ನಮ್ಮ ಬಿಂಬರೂಪಿಯಾದಂಥ ಪರಮಾತ್ಮನ ಧ್ಯಾನವನ್ನು ಮಾಡೋದಕ್ಕಿಂತ ಮುಂಚೆಯೂ ಕೂಡ ಏನು ಮಾಡಬೇಕು, ಪಾದಾದಿ ಯಾವದ ಸ್ಥಿತಂ ಗದಾಭೃತಃ ಅಂತ ಏಕೈಕಶಃ ಮತ್ತೆ ಪ್ರತ್ಯೇಕವಾಗಿ ಧ್ಯಾನವನ್ನು ಮಾಡಬೇಕು. ಅಷ್ಟು ಮಾಡಿದಾಗ ಏನಾಗುತ್ತೆ, ಮತ್ತೆ ಪುನಃ ನಮಗೆ ಪೂರ್ತಿಯಾಗಿ ಧ್ಯಾನ ಮಾಡುವಂಥ ಒಂದು ಯೋಗ್ಯತೆ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಮಾತನ್ನು ಹೇಳ್ತಾರೆ. ಈಗ ನಾವು ಪರಮಾತ್ಮ ಪಾದ ಚಿಂತನೆ ಮಾಡಿದ್ದೀವಿ, ಒಂದು 10 ವರ್ಷ ಆದಮೇಲೆ ನಮಗೇನಾಯಿತು, ಪೂರ್ತಿ ಚಿಂತನೆ ಮಾಡುವಂಥ ಒಂದು ಯೋಗ್ಯತೆ ಬಂತು ಅಂತ ಇಟ್ಕೊಳ್ಳಿ. ಆವಾಗ ನಾವೇನು ಮಾಡಬೇಕು, ಅದನ್ನು ಬಿಡಬಾರ್ದು ಮತ್ತೆ ಪಾದ ಚಿಂತನೆ ಮಾಡೋದನ್ನು, ಮತ್ತೆ ಪುನಃ ಪಾದವನ್ನು ಚಿಂತನೆ ಮಾಡಬೇಕು ಅಂತ. ಅಂದರೆ ಪೂರ್ತಿ ರೂಪದ ಧ್ಯಾನವನ್ನು ಮಾಡಬೇಕು, ಉಳಿದ ಸಮಯದಲ್ಲಿ ಏನು ಮಾಡಬೇಕು, ಮತ್ತೆ ಪಾದವನ್ನು ಚಿಂತನೆ ಮಾಡಬೇಕು. ಅದರಿಂದ ಏನಾಗುತ್ತೆ, ಇನ್ನಷ್ಟು ಏಕಾಗ್ರತೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ಒಟ್ಟಿನಲ್ಲಿ ಧ್ಯಾನವನ್ನು ಯಾವತ್ತೂ ಕೂಡ ಬಿಡಬಾರ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಕ್ರಿಯಾವಸಾನೆ ಪ್ರಯತಸ್ಮರೇತ್ ಅಂತ, ತನಗೆ ಯಾವುದೇ ಕಾರ್ಯಗಳಿದ್ದರೂ ಕೂಡ ಅದೆಲ್ಲವನ್ನು ಕೂಡ ಬಿಟ್ಟು ನಿರಂತರವಾಗಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇರಬೇಕು ಅಂತ. ಇದು ಯಾವಾಗ ಮಾಡುವಂತಹ ಧ್ಯಾನ, ತಾನು ಜೀವಿತಾವಧಿಯಲ್ಲಿ ಮಾಡುವಂತಹ ಧ್ಯಾನ. ಕೊನೆಗೆ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತೆ, ನಾನು ಇನ್ನೂ ಜಾಸ್ತಿ ದಿನ ಬದುಕೋದಿಲ್ಲ ಅಂತ, ನನ್ನ ಆಯಸ್ಸಿನೊಂದು 2 ತಿಂಗಳಿದೆ, 3 ತಿಂಗಳಿದೆ, 1 ವರ್ಷ ಇದೆ, 5 ವರ್ಷ ಇದೆ ಗೊತ್ತಾಗುತ್ತೆ. ಆವಾಗ ಆ ವ್ಯಕ್ತಿ ಯಾವ ರೀತಿಯಾದಂತಹ ಧ್ಯಾನವನ್ನು ಮಾಡಬೇಕು, ಲಯಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಸ್ಥಿರಂ ಸುಖಂ ಚಾಸನಮಾಸ್ಥಿತೋ ಯತಿ ಯದಾ ಜಿಹಾಸುರಿಂ ಅಮಂಗಲೋಕಂ ಅಂತ ಅವನೇ ಮಾಡಬೇಕು. ಭೀಷ್ಮಾಚಾರ್ಯರು ಮಾಡಿದರು. ಅವರೇ ಮಾಡಿದರು, ನನಗೆ ಉತ್ತರಾಯಣ ಪರ್ವಕಾಲ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಂಡ್ರು. ಅವ್ರಿಗೆ ಸಾಧ್ಯ ಆಯಿತು. ಯಾಕೆ, ಅವರು ಇಚ್ಛಾಮರಣಿಗಳು. ಅವರಿಗೆ ಇನ್ನೊಂದು 10 ವರ್ಷ ಬಿಟ್ಟು ಸಾಯುತ್ತೆ ಅಂದ್ಕೊಂಡಿದ್ದು ಕೂಡ ಅವ್ರು ಬದುಕ್ತಾ ಇದ್ದರು. ಅವರಿಗೆ ಆ ರೀತಿ ಅಂತ ಒಂದು ವರ ಇತ್ತು. ಅದು ನಮಗೆ ಹಾಗಲ್ಲ, ನಮಗೆ ಇಚ್ಛಾಮರಣ ಇಲ್ಲ. ಪರಮಾತ್ಮನ ಇಚ್ಛೆ ಯಾವಾಗ ಬರ್ತದೆ ಅವನ ಸಾಯ್ತೀವಿ ಅಷ್ಟೇ. ಹಾಗಾಗಿ ತಾನೇನು ಮಾಡಬೇಕು, ಉತ್ತರಾಯಣ ಬರಲಿ ದಕ್ಷಿಣಾಯನ ಹೋಗಲಿ ಅಂತ ಕಾಲದ ಪ್ರತೀಕ್ಷೆ ಮಾಡಬಾರ್ದು ಅಂತೆ. ಯಾವಾಗ ತನಗೆ ಮರಣ ಹತ್ತಿರ ಬಂದಿದೆ ಗೊತ್ತಾಗುತ್ತೋ ತಕ್ಷಣದಲ್ಲಿ ಅವನೇ ಮಾಡಬೇಕು, ಮನೆಯಲ್ಲಿಯೇ ಕುಳಿತುಕೊಂಡು ನಿರಂತರವಾಗಿ ಧ್ಯಾನ ಪಾರಾಯಣಾದಿಗಳನ್ನು ಮಾಡ್ತಾ ಭಕ್ತಿಪೂರ್ವಕವಾಗಿ ಪ್ರಾಣಾಯಾಮವನ್ನು ಮಾಡಿ ತಾನೇ ಮಾಡಬೇಕು. ಪ್ರಾರಂಭದಲ್ಲಿ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಪಾರ್ವತೀ ದೇವಿಯರು ಯಾರ ಅಧೀನ, ರುದ್ರದೇವರ ಅಧೀನ ಅಂತ ಚಿಂತನೆ ಮಾಡಬೇಕು. ಇದಕ್ಕೆ ಲಯ ಚಿಂತನೆ ಅಂತ ಹೇಳ್ತಾರೆ. ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮತ್ತು ಪಾರ್ವತೀ ದೇವಿಯರು ರುದ್ರದೇವರ ಅಧೀನ, ಅವರಲ್ಲಿ ಸೇರ್ತಾರೆ ಅಂತ ಚಿಂತನೆ ಮಾಡಬೇಕು. ಆ ರುದ್ರದೇವರು ಯಾರ ವಶದಲ್ಲಿ ಇದ್ದಾರೆ, ಸರಸ್ವತಿ ದೇವಿಯ ವಶದಲ್ಲಿ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಅದಾದ ಮೇಲೆ ಸರಸ್ವತಿ ದೇವಿ ಎಲ್ಲಿದ್ದಾಳೆ, ಬ್ರಹ್ಮದೇವರ ವಶದಲ್ಲಿ ಇದ್ದಾಳೆ. ಬ್ರಹ್ಮದೇವರು ಲಕ್ಷ್ಮೀ ವಶದಲ್ಲಿ, ಕೊನೆಗೆ ಎಲ್ಲ ಜೀವರು ಕೂಡ ಯಾರ ವಶದಲ್ಲಿ ಇದ್ದಾರೆ, ಪರಮಾತ್ಮನ ವಶದಲ್ಲಿ ಇದ್ದಾರೆ ಅಂತ ಲಯ ಚಿಂತನೆಯನ್ನು ಮಾಡಬೇಕು ಅಂತ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕೆಳಗಿಂದ ಹೋಗ್ತಾ ಎಲ್ಲ ದೇವಾನುದೇವತೆಗಳು ಎಲ್ಲ ಜೀವರು ಕೂಡ ಎಲ್ಲಿದ್ದಾರೆ, ಪರಮಾತ್ಮನಲ್ಲಿ ಸೇರಿದ್ದಾರೆ ಎಂಬುದಾಗಿ ಲಯ ಚಿಂತನೆಯನ್ನು ಮಾಡಬೇಕು. ಈ ರೀತಿಯಾದಂಥ ಲಯ ಚಿಂತನೆಯನ್ನು ಮಾಡಿದಾಗ ಇದು ಒಂದು ಆಯಿತು. ಅರ್ಥಾತ್ ನಮ್ಮ ಒಳಗಡೆ ಇರುವಂಥ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳನ್ನು, ಲಕ್ಷ್ಮಿಯನ್ನು ಪರಮಾತ್ಮನ ಚಿಂತನೆ ಮಾಡಿದ್ದಾಯಿತು. ಇಷ್ಟಾದ ಮೇಲೆ ಇದು ಎಲ್ಲಿ, ನಮ್ಮ ಅರ್ಥಾತ್ ಜೀವರಲ್ಲಿ ಇರುವಂಥ ಪರಮಾತ್ಮನ ರೂಪದ ಐಕ್ಯ ಚಿಂತನೆ ಅಂದರೆ ಲಯ ಚಿಂತನೆ. ಅದಾದ ಮೇಲೆ ದೇಹದಲ್ಲಿ ಪರಮಾತ್ಮ ಇದ್ದಾನೆ, ಅರ್ಥಾತ್ ಜೀವನ ಒಳಗಡೆಯೂ ಪರಮಾತ್ಮ ಇದ್ದಾನೆ ಮತ್ತು ದೇಹದಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ. ಹಾಗಾಗಿ ಏನು ಮಾಡಬೇಕು, ಜೀವನ ಅಂತರ್ಯಾಮಿಯಾದಂತಹ ಪರಮಾತ್ಮನ ರೂಪವನ್ನು ಪ್ಲಸ್ ದೇಹದ ಅಂತರ್ಯಾಮಿಯಾದಂತಹ ಪರಮಾತ್ಮ ರೂಪನ್ನೇ ಮಾಡಬೇಕು, ಐಕ್ಯ ಚಿಂತನೆ ಮಾಡಬೇಕು ಅಂತ. ಅರ್ಥಾತ್ ದೇಹದ ಒಳಗಡೆ ಇರುವಂತಹ ಪರಮಾತ್ಮನು ಒಬ್ಬನೇ ಆಗಿದ್ದಾನೆ ಮತ್ತು ಜೀವನದಲ್ಲಿ ಇರುವಂತಹ ಪರಮಾತ್ಮನು ಕೂಡ ಒಬ್ಬನೇ ಆಗಿದ್ದಾನೆ ಚಿಂತನೆ ಮಾಡಬೇಕು. ಈ ರೀತಿಯಾಗಿ ಮಾಡಿದ ಮೇಲೆ ಆ ಪರಮಾತ್ಮನ ರೂಪ ಏನಾಗಿದೆ, ಎಲ್ಲರಲ್ಲೂ ಇರುವಂಥ ಪರಮಾತ್ಮ ರೂಪವೇ ಅದಾಗಿದೆ ಚಿಂತನೆ ಮಾಡಬೇಕು. ಹೀಗೆ ನಮ್ಮ ದೇಹದಲ್ಲಿ ಇರುವಂತಹ ಪರಮಾತ್ಮ ರೂಪಕ್ಕೆ ಮತ್ತು ಜೀವಾಂತರ್ಯಾಮಿಯಾದ ಪರಮಾತ್ಮ ರೂಪಕ್ಕೆ ಐಕ್ಯ ಚಿಂತನೆ. ಅದಾದ ಮೇಲೆ ಆ ರೂಪವೇನೇ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತವಾಗಿದೆ ಅಂತ ಆ ರೂಪಕ್ಕೆ ಐಕ್ಯ ಚಿಂತನೆ. ಇಷ್ಟಾದ ಮೇಲೆ ಒಟ್ಟಿನಲ್ಲಿ ಇರುವ ಒಬ್ಬನೇ ಒಬ್ಬ ಯಾರು, ಸರ್ವೋತ್ತಮನಾದಂಥ ಪರಮಾತ್ಮ ಅಂತ. ಅಂತಹ ಪರಮಾತ್ಮನಲ್ಲಿ ಎಲ್ಲವನ್ನು ಕೂಡ ಲಯವನ್ನು ಮಾಡಿ ಲಯ ಚಿಂತನೆಯನ್ನು ಮಾಡಿ ಆ ಪರಮಾತ್ಮನ ಧ್ಯಾನ ಮಾಡ್ತಾ ಇರಬೇಕು ಅಂತ. ಹಾಗಾಗಿ ಉಳಿದ ಕಾಲದಲ್ಲಿ ಬೇರೆಯವರನ್ನು ಧ್ಯಾನ ಪೂಜೆ ಮಾಡ್ಬೋದು. ಮರಣಕಾಲ ಬಂದಾಗ ಯಾರು ಪೂಜೆ ಮಾಡಬೇಕು, ಕೇವಲ ಪರಮಾತ್ಮನ ಪೂಜೆ. ಯಾಕೆ, ಉಳಿದ ಎಲ್ಲರೂ ಕೂಡ ಅವನಲ್ಲೇ ಇದ್ದಾರೆ. ಹಾಗಾಗಿ ಪರಮಾತ್ಮನ ಚಿಂತನೆಯನ್ನೇ ನಿರಂತರವಾಗಿ ಮಾಡ್ತಾ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ರೋಗ ಬಂದಾಗ ಔಷಧಿ ತೆಗೆದುಕೊಂಡಾಗ ಮಾತ್ರ ಏನಾಗುತ್ತೆ, ರೋಗ ಪರಿಹಾರ ಆಗುತ್ತೆ. ಬೇರೆ ಏನೋ ಮಾಡಿದರೆ ರೋಗ ಪರಿಹಾರ ಆಗೋದಿಲ್ಲ. ಹಾಗಾಗಿ
ಮರಣಕಾಲದಲ್ಲಿಯೂ ಕೂಡ ನಮಗೆ ಉದ್ಧಾರ ಆಗಬೇಕು ಅಂತ ಹೇಳಿದರೆ ಪರಮಾತ್ಮನ ರೂಪದ ಚಿಂತನೆಯನ್ನೇ ಮಾಡಬೇಕು. ಬೇರೆ ರೂಪದ ಚಿಂತನೆಯನ್ನು ಮಾಡಿದರೆ ಅಥವಾ ಬೇರೆ ದೇವತೆಗಳ ಚಿಂತನೆ ಮಾಡಿದರೆ ಅದು ನಮಗೆ ಉದ್ಧಾರಕ್ಕೆ ಕಾರಣ ಆಗೋದಿಲ್ಲ. ಹಾಗಾಗಿ ಎಲ್ಲರನ್ನೂ ಕೂಡ ಸೇರಿಸಿಕೊಂಡು ಪರಮಾತ್ಮನಲ್ಲಿ ಲಯಚಿಂತನೆಯನ್ನು ಮಾಡಿ ಆ ಮೂಲಕ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದೆ ಶುಕಾಚಾರ್ಯ ಹೇಳ್ತಾರೆ, ಇತ್ತಂ ಮುನಿಸ್ತೂ ಪರಮೇತ್ ವ್ಯವಸ್ಥಿತ ವಿಜ್ಞಾನ ದೃಗ್ವೀರ್ಯ ಸುರಂಧಿತಾಶಯ ಅಂತ ಪರಮಾತ್ಮನ ಧ್ಯಾನ ಮಾಡ್ತಾನೇನೆ ಅವನೇ ಮಾಡಬೇಕು, ಶರೀರನ ಬಿಡಬೇಕು. ಆ ರೀತಿಯಾಗಿ ಮಾಡಿದಾಗಲೇ ಉದ್ಧಾರಕ್ಕೆ ಕಾರಣ. ಹಾಗಾಗಿ ಇಷ್ಟೆಲ್ಲ ಆಗಬೇಕು ಅಂದರೆ ಹಿನ್ನೆಲೆಯಲ್ಲಿ ಇರಬೇಕು, ಇಷ್ಟೆಲ್ಲ ಹೇಳಬೇಕು. ಇಲ್ಲಿಯವರೆಗೆ ಹೇಳಿದಂಥ ಏನು ಧ್ಯಾನ ಇದೆ, ಪರಮಾತ್ಮನ ಕಥೆಗಳ ಶ್ರವಣ ಇದೆ, ಹೀಗೆ ಇವೆಲ್ಲವೂ ಕೂಡ ಯಾವುದಕ್ಕೆ ಕಾರಣ? ಪರಮಾತ್ಮನ ನಾಮಸ್ಮರಣೆ ನಮಗೆ ಕೊನೆ ಕಾಲದಲ್ಲಿ ನಾಲಿಗೆ ಮೇಲೆಗೆ ಬರಲಿಕ್ಕೆ ಕಾರಣ. ಇಲ್ಲದೆ ಹೋದರೆ ಯಾವುದೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಾಡಬೇಕು. ಇದಾದ ಮೇಲೆ ಇನ್ನೊಂದು ಕ್ರಮವನ್ನು ಹೇಳ್ತಾರೆ, ಒಳಗಡೆ ಇರುವಂತಹ ಒಂದು ಯೋಗಶಕ್ತಿಯಿಂದಾಗಿ ಶರೀರ ತ್ಯಾಗ ಮಾಡಲಿಕ್ಕೆ ಅಂತ. ಅದು ಹೇಗೆ? ಸ್ವಪಾಷ್ಣಿನ ಅಪೀಡ್ಯ ಗುದಂ ತಥೋದಿಲಂ ಸ್ಥಾನೇಶು ಷಟ್ಸೂನ್ನ ಮಯೇಜ್ ಅಜಿತಕ್ಲಮಃ ಅಂತ ನಮ್ಮ ಕಾಲಿನ ಹಿಮ್ಮಡಿಯಿಂದಾಗಿ ನಮ್ಮ ಪೃಷ್ಠಭಾಗವನ್ನು ಹೊತ್ಕೊಳ್ಬೇಕು ಅಂತೆ. ಅದರಿಂದ ಏನಾಗುತ್ತೆ, ಅಲ್ಲಿ ಇರುವಂತಹ ಒಂದು ಉದಾನ ವಾಯು ಅಲ್ಲಿಂದ ಮೇಲೆ ಕಡೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಅಲ್ಲಿಂದಾಗಿ ಮತ್ತೆ ಆ ಒಂದು ಉದಾನ ವಾಯುವನ್ನು ಮೇಲಕ್ಕೆ ಕರೆದುಕೊಂಡು ಹೋಗಬೇಕು. ಅಲ್ಲಿಂದಾಗಿ ನಾಭಿ ಪ್ರದೇಶಕ್ಕೆ, ಅಲ್ಲಿಂದಾಗಿ ಹೃದಯಕ್ಕೆ, ಅಲ್ಲಿಂದ ಕಂಠಕ್ಕೆ, ಅಲ್ಲಿಂದ ತಲೆಗೆ ಅಂತ. ಹೀಗೆ ಅದೆಲ್ಲ ಕೂಡ ಧ್ಯಾನದಲ್ಲಿ ಹೇಳುವಂಥ ಅತ್ಯಂತ ವಿಸ್ತಾರವಾದಂತಹ ಚಿಂತನೆಗಳು. ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಅವನ ಮನಸ್ಸು ನಿರಂತರವಾಗಿ ಧ್ಯಾನ ಮಾಡ್ತಾ ಮಾಡ್ತಾ ಕೊನೆಗೆ ಬ್ರಹ್ಮರಂಧ್ರದ ಮೂಲಕ ಅವನ ಪ್ರಾಣ ಹೋಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಅದನ್ನು ಚಿಂತನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾಗಿ ಮಾಡಬೇಕು ಅಂದರೆ ಇಡೀ ಜೀವನವನ್ನು ಯೋಗಕ್ಕೋಸ್ಕರ, ಧ್ಯಾನಕ್ಕೋಸ್ಕರ ಮೀಸಲಿಟ್ಟಾಗ ಮಾತ್ರ ಆ ರೀತಿಯಾಗಿ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಆಗಬೇಕು ಅಂದರೆ ಮತ್ತೇನು ಮಾಡಬೇಕು? ಮರಣಕಾಲದಲ್ಲಿ ಈ ರೀತಿಯಾದಂತಹ ಲಯ ಚಿಂತನೆ ಮಾಡಬೇಕು ಅಂತ. ಸಾಯುವ ಸಂದರ್ಭದಲ್ಲಿ ಪರಮಾತ್ಮನ ನಾಮಸ್ಮರಣೆ ಬರೋದೇ ದೊಡ್ಡ ಪುಣ್ಯ, ಅನೇಕ ಜನ್ಮಗಳ ಸಾಧನೆ. ಅಂತಹದ್ರಲ್ಲಿ ಲಯ ಚಿಂತನೆ ಅದೆಲ್ಲವೂ ಕೂಡ ಸಾಮಾನ್ಯರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಲ್ಲ, ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಅವಶ್ಯವಾಗಿ ಬಂದೇ ಬರುತ್ತೆ. ಅನೇಕ ಜ್ಞಾನಿಗಳು ಅದೇ ರೀತಿಯಾಗಿ ಪ್ರಾಣತ್ಯಾಗ ಮಾಡಿರ್ತಾರೆ. ಆದರೆ ನಿಮ್ಮಂಥ ಸಾಮಾನ್ಯರಿಗೆ ಕನಿಷ್ಠ ಪರಮಾತ್ಮನ ನಾಮಸ್ಮರಣೆ ಅದು ಬಂದು ಕೂಡ ಸಾಕು, ಉದ್ಧಾರವಾಗಿ ಹೋಗಿಬಿಡ್ತೇವೆ. ಹಾಗಾಗಿ ಅಂತಹ ಧ್ಯಾನವನ್ನು ಮಾಡಬೇಕು. ಇಷ್ಟಾದ ಮೇಲೆ ಮೇಲ್ಗಡೆ ಅನೇಕ ರೀತಿಯಾದ ಲೋಕಗಳಿದ್ದಾವೆ. ಜನೋಲೋಕ, ತಪೋಲೋಕ, ಮಹೋಲೋಕ, ಸತ್ಯಲೋಕ ಅಂತ. ಅವೆಲ್ಲವನ್ನು ಕೂಡ ಸಾಮಾನ್ಯರು ಪಡೆಯಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ದೊಡ್ಡ ಯೋಗಿಗಳು ಮಾತ್ರ ಅದನ್ನು ಪಡೆಯಲಿಕ್ಕೆ ಸಾಧ್ಯ. ಅದು ಕೂಡ ಹೇಗೆ? ವೇದವ್ಯಾಸ ದೇವರು ಹೇಳ್ತಾರೆ, ನ ಕರ್ಮಭಿಹಿ ತಾಂ ಪ್ರತಿ ಗತಿಮಾಪ್ನುವಂತಿ ಅಂತ. ಕರ್ಮಾಚರಣೆಯನ್ನು ಮಾಡಿ ಮೋಕ್ಷ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಯಾವುದರಿಂದ ಸಾಧ್ಯ? ಜ್ಞಾನದಿಂದಾಗಿಯೇ ಮೋಕ್ಷ ಸಾಧ್ಯ. ಹಾಗಾಗಿ ಅಂತಹ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಒಬ್ಬ ಯೋಗ್ಯವಾದಂಥ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ತಾನೇ ಮಾಡ್ತಾನೆ, ವಿಶೇಷವಾಗಿ ಧ್ರುವಲೋಕಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಮುಂದೆ 4ನೇ ಸ್ಕಂದದಲ್ಲಿ ಧ್ರುವನ ರಾಜರ ಚರಿತ್ರೆ ಬರುತ್ತೆ. ಪರಮಾತ್ಮ ವಾಸುದೇವ ರೂಪಿ ಅಂತ ಪರಮಾತ್ಮ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಹೇಳ್ತಾನೆ, ನಿನಗೆ ಮುಂದೆ ಯಾರಿಗೂ ಕೊಡದೇ ಇರುವಂಥ ಧ್ರುವ ನಕ್ಷತ್ರದ ಪಟ್ಟವನ್ನು ಕೊಡ್ತೇನೆ ಅಂತ ಹೇಳ್ತಾರೆ. ಆ ಧ್ರುವ ನಕ್ಷತ್ರದ ಲೋಕ ಅದು ಅತ್ಯಂತ ಅದ್ಭುತವಾದಂತಹ ಲೋಕ. ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥ ದೊಡ್ಡ ದೊಡ್ಡ ಋಷಿಮುನಿಗಳು ಕೂಡ ಅದು ಸಿಗದೇ ಇರುವಂಥ ದೊಡ್ಡ ಲೋಕ. ಅಂತಹ ಶ್ರೇಷ್ಠವಾದಂಥ ಲೋಕ. ಅಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡಿದಂಥ ಯೋಗಿಗಳು ಅಲ್ಲಿಗೆ ಬರ್ತಾರೆ ಅಂತೆ. ಸಾಮಾನ್ಯ ಸಾಧನೆ ಮಾಡಿದರೆ ಬರೀ ದೂರದಿಂದ ನೋಡೋದು ಮಾತ್ರ ಸಾಧ್ಯ, ಅಲ್ಲಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಶಿಂಸುಮಾರ ಲೋಕಕ್ಕೆ ದೊಡ್ಡ ದೊಡ್ಡ ಜ್ಞಾನಿಗಳು ಬರ್ತಾರೆ. ಅದಾದ ಮೇಲೆ ನಮ್ಮ ಒಳಗಡೆ ಪಿಂಗಲ ನಾಡಿ ಅಂತಿದೆ. ಇಡಾನಾಡಿ, ಪಿಂಗಲ ನಾಡಿ ಅಂತ 2 ನಾಡಿಗಳು ಪ್ರಧಾನವಾದಂಥ ನಾಡಿಗಳು. ಅದರಲ್ಲಿ ಪಿಂಗಲ ನಾಡಿ ನಮ್ಮ ಬಲಭಾಗದಲ್ಲಿ ಇರುವಂತಹ ನಾಡಿ. ಆ ಪಿಂಗಲ ನಾಡಿಯಿಂದಾಗಿ ಯಾರು ದೇಹತ್ಯಾಗವನ್ನು ಮಾಡಿರ್ತಾರೋ ಅವರಿಗೆ ಜನೋಲೋಕ, ಮಹೋಲೋಕ, ತಪೋಲೋಕಗಳು ಸಿಗ್ತಾವೆ ಅಂತ. ಮತ್ತು ಮಧ್ಯದಲ್ಲಿ ಯಾವುದಿದೆ, ಬ್ರಹ್ಮನಾಡಿ ಅಂತಿದೆ. ಆ ಬ್ರಹ್ಮನಾಡಿಯಿಂದಾಗಿ ದೇಹತ್ಯಾಗವನ್ನು ಮಾಡಿದಂಥವರಿಗೆ ಸತ್ಯಲೋಕ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಮತ್ತು ಅದರಲ್ಲೂ ಕೂಡ ವ್ಯತ್ಯಾಸ ಇದೆ. ಪ್ರತೀಕಾಲ ಮನರು, ಅಪ್ರತೀಕಾಲ ಮನರು ಅಂತ ಅವರಿಗೆ ಸಿಗುವಂಥ ಲೋಕಗಳು ಬೇರೆ ಬೇರೆ ಇದ್ದಾವೆ. ಮತ್ತು ಅದರಲ್ಲೂ ಕೂಡ 3 ವಿಭಾಗ ಇದೆ, ಸಾಮಾನ್ಯ, ಮಧ್ಯಮ ಮತ್ತು ಉತ್ತಮ ಅಂತ. ಅಂದರೆ ಮೋಕ್ಷಕ್ಕೆ ಒಬ್ಬ ಯೋಗ್ಯ ಜ್ಞಾನಿಯೂ ಹೋಗ್ತಾನೆ, ಬ್ರಹ್ಮದೇವರು ಹೋಗ್ತಾರೆ. ಇಬ್ಬರಿಗೂ ಒಂದೇ ಸುಖ ಸಿಗುತ್ತಾ? ಇಲ್ಲ. ಬ್ರಹ್ಮದೇವರ ಸಾಧನೆ ಅದು ಅತ್ಯಂತ ಶ್ರೇಷ್ಠವಾದಂತಹ ಸಾಧನೆ. ಇನ್ನೊಬ್ಬನ ಸಾಧನೆ ಅವನ ಯೋಗ್ಯತೆಗೆ ಅನುಗುಣವಾದಂಥ ಸಾಧನೆ. ಹಾಗಾಗಿ ಬ್ರಹ್ಮದೇವರು ಪರಮ ಶ್ರೇಷ್ಠವಾದ ಅಧಿಕಾರಿಗಳು, ಇನ್ನೊಬ್ಬ ಹೋಗ್ತಾನೆ ಅವನೊಬ್ಬ ಸಾಮಾನ್ಯ ಅಧಿಕಾರಿ. ಹಾಗಾಗಿ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಮೋಕ್ಷದಲ್ಲಿ ಏನಾಗುತ್ತೆ, ಅವರವರಿಗೆ ಸುಖ ಸಿಗುತ್ತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ
ಕೆಲವರಿಗೆ ಜನ್ಮಲೋಕ, ಕೆಲವರಿಗೆ ತಪೋಲೋಕ, ಕೆಲವರಿಗೆ ಸತ್ಯಲೋಕ ಅಂತ ಹೇಳ್ತಾರೆ. ಹೀಗೆ ಕೊನೆಗೆ ಬ್ರಹ್ಮಯಾನ ಅಂತಿದೆ. ಆ ಬ್ರಹ್ಮಯಾನದ ಮೂಲಕ ಎಲ್ಲರೂ ಕೂಡ ಪ್ರಯಾಣವನ್ನು ಮಾಡ್ತಾರೆ ಅಂತ ಹೇಳಿ ಹೀಗೆ ದೇವಯಾನ, ಬ್ರಹ್ಮಯಾನ ಅಂತಿದೆ. ಅವೆಲ್ಲವನ್ನು ಕೂಡ ಅವರು ಮೋಕ್ಷಕ್ಕೆ ಆ ಮೂಲಕ ಹೋಗ್ತಾರೆ ಎಂಬುದು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮೋಕ್ಷಕ್ಕೆ ಹೋಗಲಿಕ್ಕೆ ಅನೇಕ ರೀತಿಯಾದ ಮಾರ್ಗಗಳಿದ್ದಾವೆ. ಮಾರ್ಗ ಅಂದರೆ ಅಲ್ಲಿ ಹೋಗಲಿಕ್ಕೆ ದಾರಿ ಅಂತ, ಅರ್ಚಿರ ಮಾರ್ಗ ಮುಂತಾದ ಮಾರ್ಗಗಳಿದ್ದಾವೆ. ಆ ಎಲ್ಲವೂ ಕೂಡ ಹೋಗುತ್ತೆ. ಅದೆಲ್ಲಕ್ಕೆ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಪ್ರಧಾನವಾಗಿ ಬೇಕಾದ್ದೇನು ಭಕ್ತಿ. ಆ ಭಕ್ತಿ ಬರೋದ್ಯಾದಿಂದ ವಾಸುದೇವೇ ಭಗವತಿ ಭಕ್ತಿಯೋಗ ಯಥಾ ಭವೇತ್ ಅಂತ ಈ ಒಂದು ಭಾಗವತದ ಶ್ರವಣದ ಮೂಲಕವೇನೇ ಏನಾಗುತ್ತೆ, ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಭಕ್ತಿಯ ಮೂಲಕವೇನೇ ಮುಕ್ತಿ. ಭಾಗವತ ಇಲ್ಲದೆ ಹೋದರೆ ಮುಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ತಸ್ಮಾತ್ ಸರ್ವಾತ್ಮನ ರಾಜನ್ ಹರಿಹಿ ಸರ್ವತ್ರ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಭಗವಾನ್ ಋಣಂ ಅಂತ. ಹಾಗಾಗಿ ಮೋಕ್ಷವನ್ನು ಬಯಸುವಂಥ ಪ್ರತಿಯೊಬ್ಬ ಜೀವಿ ಕೂಡ ಅವಶ್ಯವಾಗಿ ಭಾಗವತವನ್ನು ಶ್ರವಣ ಮಾಡಲೇಬೇಕು. ಭಾಗವತವಿಲ್ಲದೆ ಮೋಕ್ಷ ಎಂಬುದು ಸರ್ವಾತ್ಮನ ಸಾಧ್ಯ ಇಲ್ಲ ಎಂಬುದಾಗಿ ವೇದವ್ಯಾಸದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ನಿನ್ನೆ ಆಚಾರ್ಯರು ಹೇಳಿದರು, ಪಿಬಂತಿಯೇ ಭಗವತಾತ್ಮನ ಸತಾಂ ಕಥಾಮೃತಂ ಶ್ರವಣ ಪುಟೇಶು ಸಂಹೃತಂ ಪುನಂತಿತೆ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರೋಹಾಂತಿಕಂ ಅಂತ ಭಾಗವತವನ್ನು ಕುಡಿಬೇಕು ಅಂತ ಹೇಳಿದರು. ಯಾಕೆ ಅಂತಂದರೆ ಇದು ಒಂದು ರಸ ಇದ್ದಂತೆ. ಯಾಕೆಂದರೆ ಹಣ್ಣು ಎಲ್ರಿಗೂ ಇಷ್ಟ ಆಗೋದಿಲ್ಲ, ಅದನ್ನು ಜಗಿಬೇಕು, ತುಂಬ ಕಷ್ಟ ಇರುತ್ತೆ. ಆದರೆ ರಸ ಆದರೆ ಏನಾಗುತ್ತೆ, ಸುಲಭವಾಗಿ ಕುಡಿದು ಬಿಡ್ಬೋದು ಅಂತ. ಹಾಗಾಗಿ ಮಹಾಭಾರತ ಆಗಲಿ, ವೇದವಾಗಲಿ, ಪುರಾಣಗಳಾಗಲಿ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಅದೆಲ್ಲವೂ ಕೂಡ ಹಣ್ಣಿದ್ದಂತೆ. ಹಣ್ಣಾದರೆ ಮತ್ತೆ ಚಾಕು ತರಬೇಕು, ಹೆಚ್ಚಬೇಕು, ಅದನ್ನೆಲ್ಲ ತುಂಬ ಕೆಲಸ ಇರುತ್ತೆ. ಆದರೆ ರೆಡಿಯಾದಂಥ ಜ್ಯೂಸ್ ಹೇಗಿರುತ್ತೆ, ಎತ್ತಿಬಿಟ್ರೆ ಸಾಕು ಆರಾಮಾಗಿ ಗಂಟಲೊಳಗೆ ಹೋಗಿಬಿಡುತ್ತೆ. ಹಾಗಾಗಿ ಭಾಗವತ ಎಂಬುದು ಒಳ್ಳೆಯ ಹಣ್ಣಿನ ರಸ ಇದ್ದಂತೆ ಅಂತ. ಇಂತಹ ಹಣ್ಣಿನ ರಸವನ್ನು ಕುಡಿಬೇಕು ಅಂತ. ಸರಿ, ಕುಡಿಯೋದು ಹೇಗೆ, ಬಾಯಿಂದನ ಅಂತಂದರೆ ಅಲ್ಲ, ಕಥಾಮೃತಂ ಶ್ರವಣ ಪುಟೇಶು ಸಂಹೃತಂ ಅಂತ ನಮ್ಮ ಕಿವಿ ಎನ್ನುವಂತಹ ಒಂದು ಇದರಿಂದಾಗಿ ಕುಡಿಬೇಕು ಎಂದು ಹೇಳ್ತಾ ಇದ್ದಾರೆ. ಅರ್ಥಾತ್ ಭಾಗವತವನ್ನು ಶ್ರವಣ ಮಾಡಬೇಕು ಅಂತ. ಇದರಿಂದ ಏನಾಗುತ್ತೆ, ಪುನಂತಿತೆ ವಿಷಯ ವಿದೂಷಿತಾಶಯಂ ವ್ರಜಂತಿ ತಚ್ಚರಣ ಸರೋರುಹಾಂತಿಕಂ ಅಂತ. ಇಂತಹ ಒಂದು ಭಾಗವತವನ್ನು ಶ್ರವಣ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಎಂಬುದು ಅತ್ಯಂತ ಶುದ್ಧವಾಗಿ ಆ ಶುದ್ಧವಾದಂತಹ ಅಂತಃಕರಣದ ಮೂಲಕ ತಚ್ಚರಣ ಸರೋರು ಹಾಂತಿಕಂ ಪರಮಾತ್ಮನ ಪಾದಕಮಲವನ್ನು ಜ್ಞಾನಿಗಳು ಸೇರ್ತಾರೆ. ಆ ಮೂಲಕ ಮೋಕ್ಷವನ್ನು ಪಡಿತಾರೆ ಎಂಬುದಾಗಿ ಈ ಒಂದು ದ್ವಿತೀಯ ಸ್ಕಂದದ 2ನೇ ಅಧ್ಯಾಯ ಇಲ್ಲಿಗೆ ಮುಗಿಯುತ್ತೆ. 2ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಪರಮಾತ್ಮನ ರೂಪದ ಧ್ಯಾನದ ಬಗ್ಗೆ ಮತ್ತು ಆ ಧ್ಯಾನವನ್ನು ಮಾಡಿದಂತಹ ಜ್ಞಾನಿಗಳು ಮೋಕ್ಷಕ್ಕೆ ಹೋಗುವಂಥ ಮಾರ್ಗದ ಬಗ್ಗೆ, ಜನೋಲೋಕ, ತಪೋಲೋಕ, ಸತ್ಯಲೋಕ ಮತ್ತು ಇಡನಾಡಿ, ಪಿಂಗಲ ನಾಡಿ, ಬ್ರಹ್ಮನಾಡಿ ಅಂತ ಆ ದಾರಿ ಯಾವುದ್ರ ಮೂಲಕ ಹೋಗ್ತಾರೆ ಅಂತ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿದ್ದಾರೆ. ಅದರ ಒಂದು ಚಿಂತನೆಯನ್ನು ನಾವೆಲ್ಲರೂ ಕೂಡ ಈ ಒಂದು ಭಾಗವತ ದ್ವಿತೀಯ ಸ್ಕಂದದ ಪ್ರವಚನದ ಮೊದಲನೇ ಒಂದು ಅವಧಿಯಲ್ಲಿ ಮಾಡಿದ್ದೇವೆ. ಮತ್ತೆ ಸಾಯಂಕಾಲ 5 ಸೇರಿದಾಗ 3ನೇ ಅಧ್ಯಾಯದಿಂದಾಗಿ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಎಂಬುದಾಗಿ ಹೇಳ್ತಾ ಈ ಒಂದು ಭಾಗವತದ ಚಿಂತನೆಯನ್ನು ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಸೇರಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.